ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಪಾಂಚಜನ್ಯ IAS. ನಾನು ನವೀನ್ ಕುಮಾರ್. ಇವತ್ತಿನ ದ ಹಿಂದೂ ಪತ್ರಿಕೆಯ ವಿಶ್ಲೇಷಣೆಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾವು ತಿಳಿದುಕೊಳ್ಳಲಿಕ್ಕೆ ಹೊರಟಿರುವ ವಿಷಯಗಳು ಯಾವ್ದು ಅಂತ ಮೊದಲು ನೋಡೋಣ. ಮೊದಲನೇ ವಿಷಯ, ವಾಟ್ ಈಸ್ ಕ್ವಾಂಟಮ್ ಕಂಪ್ಯೂಟಿಂಗ್? ಇದು GS3 ಸೈನ್ಸ್ ಅಂಡ್ ಟೆಕ್ನಾಲಜಿಗೆ ಸಂಬಂಧಪಟ್ಟಂತ ವಿಷಯ. ಎರಡನೇದು, ಆನ್ ಇಂಡಿಯಾ ಚೈನಾ ರೀಸೆಟ್. ಇದು GS2 ಇಂಟರ್ನ್ಯಾಷನಲ್ ರಿಲೇಷನ್ಗೆ ಸಂಬಂಧಪಟ್ಟಂತ ವಿಷಯ. ಅದಾದ್ಮೇಲೆ ರೆಮಿಟೆನ್ಸ್ ಬಗ್ಗೆ ಕೆಲವು ಅಂಶಗಳನ್ನು ತಿಳಿದುಕೊಳ್ಳೋಣ. ಇದು GS3 ಎಕನಾಮಿಗೆ ಸಂಬಂಧಪಟ್ಟಂತ ವಿಷಯ. ಅದಾದ್ಮೇಲೆ ಅಪಾಯಿಂಟ್ಮೆಂಟ್ ಆಫ್ NHRC ಚೇರ್ಪರ್ಸನ್. ಇದು GS2 ಪಾಲಿಟಿಗೆ ಸಂಬಂಧಪಟ್ಟಂತ ವಿಷಯ. ನಂತರ ರೂಪುರ್ ನ್ಯೂಕ್ಲಿಯರ್ ಪ್ರಾಜೆಕ್ಟ್. ಇದು GS2 ಇಂಟರ್ನ್ಯಾಷನಲ್ ರಿಲೇಷನ್ಗೆ ಸಂಬಂಧಪಟ್ಟಂತ ವಿಷಯ. ನೆಕ್ಸ್ಟು ಕಿಲಾವಿಯಾ ವೋಲ್ಕ್ಯಾನ್. ಇದು GS1 ಜಿಯೋಗ್ರಫಿಗೆ ಸಂಬಂಧಪಟ್ಟಂತ ವಿಷಯ. ಎಲ್ಲ ವಿಷಯಗಳನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ. ಮೊದಲನೇದು, ವಾಟ್ ಈಸ್ ಕ್ವಾಂಟಮ್ ಕಂಪ್ಯೂಟಿಂಗ್? ಕ್ವಾಂಟಮ್ ಕಂಪ್ಯೂಟಿಂಗ್ ಗೂಗಲ್ಸ್ ಲೇಟೆಸ್ಟ್ ಬ್ರೇಕ್ ಥ್ರೂ. ಗೂಗಲ್ ಸಂಸ್ಥೆ ಒಂದು ಹೊಸದಾದ ಅನ್ವೇಷಣೆಯನ್ನ ಮಾಡಿದೆ ಕ್ವಾಂಟಮ್ ಕಂಪ್ಯೂಟಿಂಗ್ಗೆ ಸಂಬಂಧಪಟ್ಟ ಹಾಗೆ. ಅದೇನು ಅಂತ ಈ ಒಂದು ಆರ್ಟಿಕಲ್ ಅಲ್ಲಿ ಹೇಳಿದ್ದಾರೆ. ಕ್ವಾಂಟಮ್ ಕಂಪ್ಯೂಟಿಂಗ್ is a new kind of computing that can solve problems much faster than classical computers. ಈಗಾಗಲೇ ನಾವು ಕಂಪ್ಯೂಟರ್ಗಳನ್ನ ಬಳಸ್ತಾ ಇದ್ದೇವೆ. ಇವುಗಳು ಕ್ಲಾಸಿಕಲ್ ಕಂಪ್ಯೂಟರ್ಗಳು. ಈ ಕಂಪ್ಯೂಟರ್ಗಳಿಗಿಂತ ಹೆಚ್ಚು ವೇಗವಾಗಿ ಕ್ವಾಂಟಮ್ ಕಂಪ್ಯೂಟರ್ಗಳು ಬಹಳ ಬೇಗ ತಮ್ಮ ಕಾರ್ಯವನ್ನು ನಿರ್ವಹಿಸುತ್ತವೆ. ರೀಸೆಂಟ್ಲಿ ಗೂಗಲ್ ಲಾಂಚ್ ಅ ನ್ಯೂ ಕ್ವಾಂಟಮ್ ಪ್ರೊಸೆಸರ್ ಕಾಲ್ಡ್ ವಿಲ್ಲೋ. ಈ ಒಂದು ಹೆಸರನ್ನು ನೆನಪಿಟ್ಕೊಳ್ಳಿ. ಗೂಗಲ್ ವಿಲ್ಲೋ ಅಂತ ಹೆಸರಿನ ಒಂದು ಪ್ರೊಸೆಸರ್ ಅನ್ನ ಬಿಡುಗಡೆ ಮಾಡಿದೆ. ವಿಚ್ ಕ್ಯಾನ್ ಸಾಲ್ವ್ ಪ್ರಾಬ್ಲಮ್ಸ್ ದಟ್ ವುಡ್ ಟೇಕ್ ರೆಗ್ಯುಲರ್ ಕಂಪ್ಯೂಟರ್ಸ್ ಟ್ರಿಲಿಯನ್ಸ್ ಆಫ್ ಇಯರ್ಸ್ ಇನ್ ಜಸ್ಟ್ ಮಿನಿಟ್ಸ್. ರೆಗ್ಯುಲರ್ ಕಂಪ್ಯೂಟರ್ಗಳಿಗೆ ಟ್ರಿಲಿಯನ್ ಗಟ್ಟಲೆ ವರ್ಷಗಳು ಬೇಕಾಗಿದ್ದಂತ ಕೆಲಸವನ್ನ ಈ ಒಂದು ಕ್ವಾಂಟಮ್ ಕಂಪ್ಯೂಟರ್ ಕೆಲವೇ ನಿಮಿಷಗಳಲ್ಲಿ ಮಾಡಿ ಮುಗಿಸುತ್ತೆ. ದಿಸ್ ಇಸ್ ಅ ಹ್ಯೂಜ್ ಲೀಪ್ ಇನ್ ಟೆಕ್ನಾಲಜಿ ಅಂಡ್ ಶೋಸ್ ದ ಪವರ್ ಆಫ್ ಕ್ವಾಂಟಮ್ ಕಂಪ್ಯೂಟಿಂಗ್. ಇದರಿಂದ ಆ ಕ್ವಾಂಟಮ್ ಕಂಪ್ಯೂಟಿಂಗ್ ನ ಒಂದು ಟೆಕ್ನಾಲಜಿಯ ಒಂದು ಎಷ್ಟು ಮುಂದುವರೆದಿದೆ ಅನ್ನೋದು ನಮಗೆ ಅರ್ಥ ಆಗುತ್ತೆ. ಈಗ ಕ್ಲಾಸಿಕಲ್ ಕಂಪ್ಯೂಟರ್ ವರ್ಸಸ್ ಕ್ವಾಂಟಮ್ ಕಂಪ್ಯೂಟರ್ ಎರಡರ ಮಧ್ಯೆ ಡಿಫರೆನ್ಸ್ ಏನು ಅಂತ ನೋಡೋಣ. ಕ್ಲಾಸಿಕಲ್ ಕಂಪ್ಯೂಟರ್ಗಳು ದೇ ವರ್ಕ್ ವಿತ್ ಬಿಟ್ಸ್ which can either be 0 or 1. A bit can only be in one state at a time. ಕೆಲವು ದಿವಸಗಳ ಹಿಂದೆ ಡಿಸೆಂಬರ್ 22ನೇ ತಾರೀಕಿಗೆ ಹಿಂದೂ ಅನಾಲಿಸಿಸ್ ನಲ್ಲಿ ಇದರ ಬಗ್ಗೆ ಕೆಲವೊಂದು ಅಂಶಗಳಿದೆ. ಬೇಕಾದ್ರೆ ಆ ವಿಡಿಯೋನ ಇನ್ನೊಂದ್ಸರಿ ನೋಡಿ. ಅದರಲ್ಲಿ ಕ್ವಾಂಟಮ್ ಸ್ಯಾಟಲೈಟ್ ಗಳ ಬಗ್ಗೆ ನಾವು ಮಾತನಾಡಿದ್ದೇವೆ. ಅದರಲ್ಲಿ ಇನ್ನು ವಿವರವಾಗಿ ಈ ಒಂದು ವಿಷಯವನ್ನ ವಿವರಿಸಿದ್ದೇವೆ. ಅದನ್ನ ಇನ್ನೊಂದ್ಸರಿ ನೋಡಿ. ಇಲ್ಲಿ ಕ್ಲಾಸಿಕಲ್ ಕಂಪ್ಯೂಟರ್ಗಳು ಬಿಟ್ಗಳ ಮೂಲಕ 0 ಅಥವಾ 1ರ ಮೂಲಕ ಕಾರ್ಯನಿರ್ವಹಿಸುತ್ತವೆ. ಆದರೆ ಕ್ವಾಂಟಮ್ ಕಂಪ್ಯೂಟರ್ಗಳು ದೇ ಯೂಸ್ ಕ್ಯೂಬಿಟ್ಸ್. ಕ್ಯೂಬಿಟ್ಸ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. PYQ ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳನ್ನು ನೋಡಿದ್ರೆ ಈ ಕ್ಯೂಬಿಟ್ಗಳ ಮೇಲೆ UPSC ಒಂದು ಸಾರಿ ಕ್ವಶನ್ ಅನ್ನ ಕೇಳಿದೆ. ಅನ್ಲೈಕ್ ಬಿಟ್ಸ್, ಕ್ಯೂಬಿಟ್ಸ್ ಕ್ಯಾನ್ ಬಿ ಬೋತ್ 0 and 1 at the same time. ಕ್ಲಾಸಿಕಲ್ ಕಂಪ್ಯೂಟರ್ಗಳಲ್ಲಿ 0 ಅಥವಾ 1 ಯಾವುದಾದ್ರೂ ಒಂದು ಸ್ಟೇಟ್ ಅಲ್ಲಿ ಮಾತ್ರ ಇರ್ತಾ ಇತ್ತು ಆ ಬಿಟ್ಗಳು. ಆದರೆ ಈ ಕ್ವಾಂಟಮ್ ಕಂಪ್ಯೂಟರ್ಗಳಲ್ಲಿ ಈ ಬಿಟ್ಸ್ಗಳು 0ನೂ ಆಗಿರಬಹುದು 1 ಆಗಿರಬಹುದು, ಜೊತೆಗೆ ಎರಡು ಒಟ್ಟಿಗೆ ಆಗಿರಬಹುದು. ಅದು ಇದರ ವಿಶೇಷತೆ. ದಿಸ್ ಅಬಿಲಿಟಿ ಟು ಬಿ ಇನ್ ಮಲ್ಟಿಪಲ್ ಸ್ಟೇಟ್ ಅಟ್ ಒನ್ಸ್ ಮೇಕ್ಸ್ ದ ಕ್ವಾಂಟಮ್ ಕಂಪ್ಯೂಟರ್ ಮಚ್ ಫಾಸ್ಟರ್ ಎಟ್ ಸಾಲ್ವಿಂಗ್ ಕಾಂಪ್ಲೆಕ್ಸ್ ಪ್ರಾಬ್ಲಮ್ಸ್. ಹೇಗೆ ಇದಕ್ಕೆ 0 ಮತ್ತು 1 ಎರಡೂ ಸ್ಟೇಟ್ ಅಲ್ಲೂ ಒಟ್ಟಿಗೆ ಇರಲಿಕ್ಕೆ ಸಾಧ್ಯ ಇದೆಯೋ ಆ ಒಂದು ವಿಶೇಷತೆಯಿಂದ ಇದು ಹಲವಾರು ಜಟಿಲವಾದ ಸಮಸ್ಯೆಗಳನ್ನ ಬೇಗ ನಿವಾರಿಸಲಿಕ್ಕೆ ಸಾಧ್ಯ ಆಗುತ್ತೆ. ಕೀ ಕಾನ್ಸೆಪ್ಟ್ ಇನ್ ಕ್ವಾಂಟಮ್ ಕಂಪ್ಯೂಟಿಂಗ್. ಮುಖ್ಯವಾದ ಅಂಶಗಳು ಏನೇನು ಅಂತ ನೋಡೋಣ. ಸೂಪರ್ ಪೊಸಿಷನ್. ಕ್ಯೂಬಿಟ್ ಅಂತಂದ್ರೆ ಕ್ವಾಂಟಮ್ ಬಿಟ್ಸ್. ಕ್ಯೂಬಿಟ್ ಕ್ಯಾನ್ ಹೋಲ್ಡ್ 2 states 0 and 1 at once. ಒಂದೇ ಸಾರಿ ಎರಡು ಸ್ಟೇಟ್ ಅನ್ನೋದು ಹೊಂದಿರುತ್ತೆ. ಇಟ್ಸ್ ಲೈಕ್ ಅ ಕಾಯಿನ್ ಸ್ಪಿನ್ನಿಂಗ್. ಅಂದ್ರೆ ನೀವು ಒಂದು ನಾಣ್ಯವನ್ನ ಮೇಲಕ್ಕೆ ಚಿಮ್ಮಿದಾಗ ಎರಡು ಹೆಡ್ಗಳು ಬೋತ್ ಹೆಡ್ ಅಂಡ್ ಟೇಲ್ ಎಟ್ ದ ಸೇಮ್ ಟೈಮ್, ಅಂದ್ರೆ ಒಂದು ನಾಣ್ಯವನ್ನ ಮೇಲೆ ಚಿಮ್ತೀರಿ, ಆಗ ಹೆಡ್ ಮತ್ತು ಟೇಲ್ ಒಂದೇ ಸಾರಿ ಇರೋ ತರ ಆ ಸ್ಟೇಟ್ ಅಂತಂದ್ರೆ. ಇನ್ನೊಂದು ಅಂಶ ಏನಂತಂದ್ರೆ ಎಂಟ್ಯಾಂಗಲ್ಮೆಂಟ್. When two qubits are entangled, their states are linked. If you measure one, you instantly know the state of the other. ಎರಡು ಕ್ಯೂಬಿಟ್ಗಳು ಇದೆ ಅಂತ ಇಟ್ಕೊಳ್ಳಿ. ಮೊದಲನೇ ಸ್ಟೇಟ್ 1 ಇದ್ರೆ ಇನ್ನೊಂದು ಸ್ಟೇಟ್ 0 ಇರುತ್ತೆ, ಅಥವಾ ಇದು 0 ಇದ್ರೆ ಇದು 1 ಇರುತ್ತೆ. ಅಂದ್ರೆ ಒಂದಕ್ಕೊಂದು ಪರಸ್ಪರ ಸಂಬಂಧವನ್ನ ಹೊಂದಿರುತ್ತವೆ ಅಂತ. ಎಂಟ್ಯಾಂಗಲ್ಮೆಂಟ್ ಅಂತಂದ್ರೆ ಪರಸ್ಪರ ಸಂಬಂಧವನ್ನ ಹೊಂದಿರುವಂತದ್ದು. ನೋ ಮ್ಯಾಟರ್ ಹೌ ಫಾರ್ ಅಪಾರ್ಟ್ ದೇ ಆರ್ ಅಂತಂದ್ರೆ ಎಷ್ಟೇ ದೂರ ಇರಲಿ, ಒಂದು ಕ್ಯೂಬಿಟ್ ಇಲ್ಲಿರ್ಲಿ, ಇನ್ನೊಂದು ಕ್ಯೂಬಿಟ್ ಯಾವುದೋ ಒಂದು ದೂರದ ಪ್ರದೇಶದಲ್ಲಿ ಇರಲಿ, ಇಲ್ಲಿ 1 ಇದ್ರೆ ಅಲ್ಲಿ 0 ಇರುತ್ತೆ. ಅಂದ್ರೆ ಇದೊಂದು ಉದಾಹರಣೆ ಮಾತ್ರ.
ಒಂದರ ಒಂದು ಸ್ಟೇಟು ಇನ್ನೊಂದರ ಸ್ಟೇಟ್ಗೆ ಸಂಬಂಧಪಟ್ಕೊಂಡಿರುತ್ತೆ. ಹಾಗಾಗಿ ನಾವು ನಮಗೆ ಒಂದರ ಸ್ಟೇಟ್ ನ ಗಮನಿಸ್ಬಿಟ್ರೆ ಇನ್ನೊಂದು ಯಾವ ಸ್ಟೇಟ್ ಅಲ್ಲಿ ಇದೆ ಅನ್ನೋದನ್ನ ನಿಖರವಾಗಿ ಹೇಳಬಹುದು. ಇದು ಪ್ರೊಸೆಸಿಂಗ್ ನ ಸ್ಪೀಡ್ ಅನ್ನ ಹೆಚ್ಚು ಮಾಡುತ್ತೆ. ಇದರಿಂದಾಗಿ ಪ್ರೊಸೆಸರ್ಗಳ ಕಾರ್ಯಕ್ಷಮತೆ ಹೆಚ್ಚಾಗುತ್ತೆ. ಈಗ ಗೂಗಲ್ಸ್ ವಿಲ್ಲೋ ಪ್ರೊಸೆಸರ್ ಕ್ಯಾನ್ ಕಂಪ್ಲೀಟ್ ಟಾಸ್ಕ್ ದಟ್ ವುಡ್ ಟೇಕ್ ಸೂಪರ್ ಕಂಪ್ಯೂಟರ್ಸ್ 10 ಟ್ರಿಲಿಯನ್ ಇಯರ್ಸ್ ಇನ್ ಜಸ್ಟ್ 5 minutes. ಗೂಗಲ್ ಇದೊಂದು ಕಂಡು ಹಿಡಿದಿದೆ, ವಿಲ್ಲೋ ಪ್ರೊಸೆಸರ್ ಅನ್ನೋದು. ಇದು ಸಾಧಾರಣ ಕಂಪ್ಯೂಟರ್ಗಳು 10 ಟ್ರಿಲಿಯನ್ ವರ್ಷ ತೆಗೆದುಕೊಳ್ಳುವ ಕೆಲಸಗಳನ್ನ ಇದು 5 ನಿಮಿಷದಲ್ಲಿ ಮಾಡಿ ಮುಗಿಸುತ್ತೆ. ಈಗ ಇದರ ಅಪ್ಲಿಕೇಶನ್ ಗಳನ್ನು ನೋಡೋಣ. ಕ್ವಾಂಟಮ್ ಕಂಪ್ಯೂಟಿಂಗ್ ಹ್ಯಾಸ್ ದ ಪೊಟೆನ್ಶಿಯಲ್ ಟು ರೆವಲ್ಯೂಷನೈಸ್ ಮೆನಿ ಫೀಲ್ಡ್ಸ್. ಹಲವಾರು ಕ್ಷೇತ್ರಗಳಲ್ಲಿ ನಾವು ಇದನ್ನು ಬಳಸಬಹುದು. ಮೊದಲನೇದಾಗಿ ಮೆಡಿಸಿನ್. ಇಟ್ ಕ್ಯಾನ್ ಸ್ಪೀಡ್ ಅಪ್ ಡ್ರಗ್ ಡಿಸ್ಕವರಿ ಅಂಡ್ ಟೆಸ್ಟಿಂಗ್. ಯಾವುದೋ ಒಂದು ಮೆಡಿಸಿನ್ ಅನ್ನ ಕಂಡು ಹಿಡಿಯುವಾಗ ಅಥವಾ ಅದನ್ನ ಟೆಸ್ಟ್ ಮಾಡುವಾಗ ಇಂತಹ ಒಂದು ಕ್ವಾಂಟಮ್ ಕಂಪ್ಯೂಟರ್ಗಳನ್ನ ಯೂಸ್ ಮಾಡಿಕೊಂಡು ಬಹಳ ವೇಗವಾಗಿ ಆ ಕಾರ್ಯಗಳನ್ನು ಸಾಧಿಸಬಹುದು. ವೆದರ್ ಫೋರ್ಕಾಸ್ಟಿಂಗ್, ಮೋರ್ ಅಕ್ಯುರೇಟ್ ಪ್ರೆಡಿಕ್ಷನ್ಸ್. ಅಂದ್ರೆ ವಾತಾವರಣದಲ್ಲಿ ಮುಂದಿನ ಮಳೆಗಾಲ ಬರುತ್ತಾ ಅಥವಾ ಮುಂದಿನ ಯಾವುದೇ ಒಂದು ವಾತಾವರಣದ ಮುನ್ಸೂಚನೆಗಳಿರುತ್ತಲ್ವಾ, ಅದನ್ನ ನಾವು ಇನ್ನೂ ಚೆನ್ನಾಗಿ ಹೆಚ್ಚು ಅಕ್ಯುರೇಟ್ ಆಗಿ ನಿರ್ದಿಷ್ಟವಾಗಿ ಹೆಚ್ಚಿನ ನಿರ್ದಿಷ್ಟತೆಯಿಂದ ಹವಾಮಾನ ಮುನ್ಸೂಚನೆಯ ಕಾರ್ಯವನ್ನು ಇದರಿಂದ ನಿರ್ವಹಿಸಬಹುದು. ಸ್ಪೇಸ್ ಟೆಕ್ನಾಲಜಿ. ಇಟ್ ಹೆಲ್ಪ್ಸ್ ವಿತ್ ಸ್ಪೇಸ್ ಎಕ್ಸ್ಪ್ಲೋರೇಷನ್ ಅಂಡ್ ಸ್ಯಾಟಲೈಟ್ಸ್. ಬಾಹ್ಯಾಕಾಶಕ್ಕೆ ಸಂಬಂಧಿಸಿದ ಹಾಗೆ ಬೇರೆ ಬೇರೆ ಎಕ್ಸ್ಪ್ಲೋರೇಷನ್ ಗಳನ್ನ ಮಾಡಲಿಕ್ಕೆ ಹಾಗೂ ಸ್ಯಾಟಲೈಟ್ ಗಳ ನಿರ್ವಹಣೆಗೆ ಈ ಒಂದು ತಂತ್ರಜ್ಞಾನ ಬಹಳ ಉಪಯುಕ್ತವಾಗಿದೆ. ಸೈಬರ್ ಸೆಕ್ಯೂರಿಟಿ ಕ್ಯಾನ್ ಚೇಂಜ್ ಹೌ ವಿ ಪ್ರೊಟೆಕ್ಟ್ ಡಾಟಾ. ದಿಸ್ ಕ್ವಾಂಟಮ್ ಕಂಪ್ಯೂಟರ್ ಅನ್ನೋದು ನಾವು ಮಾಹಿತಿಯನ್ನ ಹೇಗೆ ಸುರಕ್ಷಿತವಾಗಿ ಇರಿಸಬಹುದು ಅನ್ನೋದಕ್ಕೆ ಹೊಸ ಒಂದು ಆಯಾಮವನ್ನು ನೀಡಬಹುದು. ಆದರೆ ಕೆಲವೊಂದು ಚಾಲೆಂಜಸ್ಗಳಿದೆ. ಚಾಲೆಂಜಸ್ ಇನ್ ಕ್ವಾಂಟಮ್ ಕಂಪ್ಯೂಟಿಂಗ್. ಚಾಲೆಂಜಸ್ ಯಾವುದು ಅಂತಂದ್ರೆ ಸ್ಟೆಬಿಲಿಟಿ ಆಫ್ ಕ್ಯೂಬಿಟ್ಸ್. ಕ್ಯೂಬಿಟ್ಸ್ ಆರ್ ವೆರಿ ಸೆನ್ಸಿಟಿವ್ ಅಂಡ್ ಈಸಿಲಿ ಡಿಸ್ಟರ್ಬ್ಡ್ ಬೈ ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್. ಅಂದ್ರೆ ಕ್ಯೂಬಿಟ್ ಗಳಿರುತ್ತಲ್ಲ, ಅದು ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ ಯಾವ್ದಾದ್ರು ಅಫೆಕ್ಟ್ ಆದ್ರೆ ಅದ್ರ ಮೇಲೆ ಬಹಳ ಬೇಗ ತನ್ನ ಸ್ಟೆಬಿಲಿಟಿಯನ್ನು ಕಳ್ಕೊಂಡ್ಬಿಡುತ್ತೆ. ಇಟ್ ಇಸ್ ಹಾರ್ಡ್ ಟು ಕೀಪ್ ದಮ್ ಸ್ಟೇಬಲ್ ಇನ್ ಅ ಫಾರ್ ಅ ಲಾಂಗ್ ಟೈಮ್. ಬಹಳ ದೀರ್ಘಕಾಲ ಅದರನ್ನ ಸ್ಟೇಬಲ್ ಆಗಿಡೋಕೆ ಕಷ್ಟ. ಹೈ ಕಾಸ್ಟ್. ಎರಡನೇದು, ಡೆವಲಪಿಂಗ್ ಕ್ವಾಂಟಮ್ ಕಂಪ್ಯೂಟರ್ಸ್ ಇಸ್ ಎಕ್ಸ್ಪೆನ್ಸಿವ್. ಬಹಳ ಖರ್ಚಾಗುತ್ತೆ ಇದಕ್ಕೆ. ರಿಕ್ವೈರಿಂಗ್ ಅ ಲಾಟ್ ಆಫ್ ಇನ್ವೆಸ್ಟ್ಮೆಂಟ್ ಅಂಡ್ ರಿಸೋರ್ಸಸ್. ಬಹಳ ಸಂಪನ್ಮೂಲಗಳು ಮತ್ತು ಅತಿ ಹೆಚ್ಚಿನ ಇನ್ವೆಸ್ಟ್ಮೆಂಟ್ ಬೇಕಾಗುತ್ತೆ. ಮಿಸ್ಯೂಸ್ ಸಹ ಮಾಡಬಹುದು ಇದರನ್ನ. ಕ್ವಾಂಟಮ್ ಕಂಪ್ಯೂಟರ್ಸ್ ಕುಡ್ ಬ್ರೇಕ್ ಕರೆಂಟ್ ಎನ್ಕ್ರಿಪ್ಷನ್ ಮೆಥಡ್ಸ್, ಮೇಕಿಂಗ್ ಡಿಜಿಟಲ್ ಸೆಕ್ಯೂರಿಟಿ ವಲ್ನರೇಬಲ್. ಎನ್ಕ್ರಿಪ್ಷನ್ ಅನ್ನೋದು ಬಹಳ ತುಂಬಾ ಇಂಪಾರ್ಟೆಂಟ್. ಇದ್ರ ಬಗ್ಗೆ ಹಳೆಯ ಒಂದು ಆರ್ಟಿಕಲ್ ಅಲ್ಲಿ ಹೇಳಿದ್ದೇವೆ. ಮೊದಲೇ ಹೇಳಿದಾಗೆ 22ನೇ ಡಿಸೆಂಬರ್ನ ದ ಹಿಂದೂ ವಿಶ್ಲೇಷಣೆಯನ್ನು ನೋಡಿದ್ರೆ ನಿಮಗೆ ತಿಳಿಯುತ್ತೆ. ಹೀಗಾಗಿ ಈ ಒಂದು ಕ್ವಾಂಟಮ್ ಎನ್ಕ್ರಿಪ್ಷನ್ ಅನ್ನ ದುಷ್ಕರ್ಮಿಗಳು ಸಹ ಉಪಯೋಗಿಸಿಕೊಳ್ಳಬಹುದು. ದಿಸ್ ಕುಡ್ ಲೀಡ್ ಟು ಮಿಸ್ಯೂಸ್ ಸಚ್ ಆಸ್ ಹ್ಯಾಕಿಂಗ್ ಅಂಡ್ ಸೈಬರ್ ಅಟ್ಯಾಕ್ಸ್. ಸೈಬರ್ ಅಟ್ಯಾಕ್ ಮಾಡುವವರು, ಹ್ಯಾಕ್ ಮಾಡುವವರು ಈ ಒಂದು ತಂತ್ರಜ್ಞಾನವನ್ನ ಬೇರೆ ದುರುದ್ದೇಶಗಳಿಗೋಸ್ಕರ ಬಳಸಿಕೊಳ್ಳಬಹುದು. ಭಾರತದ ಪಾತ್ರ ಏನು? ಇಂಡಿಯಾಸ್ ರೋಲ್ ಇನ್ ಕ್ವಾಂಟಮ್ ಕಂಪ್ಯೂಟಿಂಗ್. ಇಂಡಿಯಾ ಹ್ಯಾಸ್ ಜಾಯಿನ್ ದ ಗ್ಲೋಬಲ್ ರೇಸ್ ಟು ಡೆವಲಪ್ ಕ್ವಾಂಟಮ್ ಕಂಪ್ಯೂಟಿಂಗ್. ಭಾರತ ಈಗಾಗಲೇ ಈ ಒಂದು ರೇಸ್ ನಲ್ಲಿದೆ. ಕ್ವಾಂಟಮ್ ತಂತ್ರಜ್ಞಾನವನ್ನ ಮುಂದೆ ತಗೊಂಡು ಹೋಗ್ಲಿಕ್ಕೆ, ಭಾರತವನ್ನು ಅಭಿವೃದ್ಧಿ ಪಡಿಸಲಿಕ್ಕೆ ಈಗಾಗಲೇ ಆ ಒಂದು ದೇಶಗಳ ಸಾಲಿನಲ್ಲಿ ಭಾರತವೂ ಇದೆ. ಇನ್ 2023 ಇಂಡಿಯಾ ಲಾಂಚ್ ದ ನ್ಯಾಷನಲ್ ಕ್ವಾಂಟಮ್ ಮಿಷನ್. 2023ರಲ್ಲಿ ಭಾರತ ನ್ಯಾಷನಲ್ ಕ್ವಾಂಟಮ್ ಮಿಷನ್ ಅನ್ನ ಲಾಂಚ್ ಮಾಡಿದೆ. ವಿತ್ ಅ ಬಜೆಟ್ ಆಫ್ 6000 crores, 6,000 ಕೋಟಿ ರೂಪಾಯಿ ಬಜೆಟ್ನ ಈ ಒಂದು ಮಿಷನ್ ಅನ್ನ ಭಾರತ ಲಾಂಚ್ ಮಾಡಿದೆ. ದ ಗೋಲ್ ಇಸ್ ಟು ಡೆವಲಪ್ ಕ್ವಾಂಟಮ್ ಕಂಪ್ಯೂಟರ್ಸ್ ವಿತ್ ಅರೌಂಡ್ 52,000 ಕ್ಯೂಬಿಟ್ಸ್. ಅಂತಂದ್ರೆ 52,000 ಕ್ಯೂಬಿಟ್ ಸಾಮರ್ಥ್ಯದ ಕ್ವಾಂಟಮ್ ಕಂಪ್ಯೂಟರ್ ಗಳನ್ನ ಡೆವಲಪ್ ಮಾಡೋದು ಈ ಒಂದು ನ್ಯಾಷನಲ್ ಕ್ವಾಂಟಮ್ ಮಿಷನ್ ನ ಉದ್ದೇಶ. ಇನ್ ದ ನೆಕ್ಸ್ಟ್ 8 years, ಎಷ್ಟು ವರ್ಷಗಳ ಒಳಗೆ? ಮುಂದೆ ಬರುವ 8 ವರ್ಷಗಳೊಳಗೆ ಈ ಒಂದು ಡೆವಲಪ್ಮೆಂಟ್ ಆಗಬೇಕು. ಅಂಡ್ ವರ್ಕ್ ಆನ್ ಸೆಕ್ಯೂರ್ ಕ್ವಾಂಟಮ್ ಕಮ್ಯುನಿಕೇಶನ್ ಫಾರ್ ಬೆಟರ್ ಡೇಟಾ ಪ್ರೊಟೆಕ್ಷನ್. ಮಾಹಿತಿಯನ್ನ ಸುರಕ್ಷಿತವಾಗಿಡಲಿಕ್ಕೆ ಈ ಒಂದು ತಂತ್ರಜ್ಞಾನವನ್ನು ಉಪಯೋಗಿಸಿಕೊಳ್ಳುವ ಎಲ್ಲಾ ಯೋಜನೆಗಳನ್ನ ಭಾರತ ಹಾಕೊಂಡಿದೆ. ಇದು ಮೊದಲನೇ ಆರ್ಟಿಕಲ್ನ ಸಾರಾಂಶ. ಮುಂದಿನ ಆರ್ಟಿಕಲ್ ಅನ್ನು ನೋಡೋದಾದ್ರೆ ಇಂಡಿಯಾ ಚೈನಾ ರಿಲೇಷನ್ಸ್, ಇನ್ಸೈಟ್ಸ್ ಅಂಡ್ ಸಜೆಷನ್ಸ್. ಸುಧೀಂದ್ರ ಕುಲಕರ್ಣಿ ಅನ್ನೋರು ಈ ಒಂದು ಆರ್ಟಿಕಲ್ ನ ಬರೆದಿದ್ದಾರೆ. ಹೂ ವರ್ಕ್ಡ್ ಕ್ಲೋಸ್ಲಿ ವಿತ್ ಫಾರ್ಮರ್ ಪ್ರೈಮ್ ಮಿನಿಸ್ಟರ್ ಅಟಲ್ ಬಿಹಾರಿ ವಾಜಪೇಯಿ. ವಾಜಪೇಯಿ ಅವರ ಜೊತೆ ಬಹಳ ಹತ್ತಿರದಿಂದ ಕೆಲಸ ಮಾಡಿದವರು ಇವರು. ಶೇರ್ಸ್ ಹಿಸ್ ಎಕ್ಸ್ಪರ್ಟೈಸ್ ಆನ್ ಇಂಡಿಯಾ ಚೈನಾ ರಿಲೇಷನ್ಸ್. ಅವರು ಭಾರತ ಚೀನಾ ಸಂಬಂಧದ ಬಗ್ಗೆ ತಮ್ಮ ಒಂದು ಅನಿಸಿಕೆಗಳನ್ನು ಹಂಚಿಕೊಂಡಿದ್ದಾರೆ. ದ ರೈಟರ್ ಡಿಸ್ಕಸಸ್ ದ ಟೆನ್ಸ್ ಸಿಚುವೇಶನ್ ಬಿಟ್ವೀನ್ ಇಂಡಿಯಾ ಅಂಡ್ ಚೈನಾ, ಪರ್ಟಿಕ್ಯುಲರ್ಲಿ ದ ಮಿಲಿಟರಿ ಸ್ಟ್ಯಾಂಡ್ ಆಫ್ ಇನ್ ಲಡಾಖ್ ಫ್ರಮ್ 2020 to 2024. 2020 ಹಾಗೂ 2024 ನಡುವೆ ಭಾರತ ಹಾಗೂ ಚೀನಾ ನಡುವೆ ಲಡಾಖ್ ಅಥವಾ ಬೇರೆ ಯಾವುದಾದ್ರೂ ಪ್ರದೇಶದಲ್ಲಿ ನಡೀತಾ ಇದ್ದಂತಹ ಗಲಭೆಗಳು, ಬೇರೆ ಬೇರೆ ಮಿಲಿಟರಿ
ಕಾರ್ಯಗಳು, ಇದರಿಂದಾಗಿ ನಡೆದಂತಹ ಒಂದು ಟೆನ್ಷನ್ ವಾತಾವರಣ, ಇದರಿಂದಾಗಿ ಉಂಟಾದಂತಹ ಒಂದು ಟೆನ್ಷನ್ ವಾತಾವರಣವನ್ನ ಗಮನದಲ್ಲಿಟ್ಕೊಂಡು ಈ ಒಂದು ಕೆಲವೊಂದು ಸಜೆಷನ್ಗಳನ್ನ ಅವರು ಕೊಡ್ತಾ ಹೋಗಿದ್ದಾರೆ. ದಿಸ್ ಕಾನ್ಫ್ಲಿಕ್ಟ್ ಲೆಟ್ ಟು ಮಲ್ಟಿಪಲ್ ಚೈನೀಸ್ ಇನ್ಕರ್ಷನ್ ಇನ್ ಟು ಇಂಡಿಯನ್ ಟೆರಿಟರಿ. ಇದರಿಂದಾಗಿ ಭಾರತ ಮತ್ತು ಚೈನಾ ನಡುವೆ ಹಲವಾರು ಹೆಚ್ಚಿನ ಮಟ್ಟದ ಗಲಭೆಗಳು ಅಥವಾ ಗಡಿ ಪ್ರದೇಶದಲ್ಲಿ ಹಲವಾರು ಗೊಂದಲಗಳು ಉಂಟಾಗ್ತಾ ಇವೆ. ಬ್ರೇಕಿಂಗ್ ಅರ್ಲಿಯರ್ ಅಗ್ರಿಮೆಂಟ್ಸ್ ಅಂಡ್ ರಿಸಲ್ಟಿಂಗ್ ಇನ್ ದ ಡೆತ್ ಆಫ್ ಇಂಡಿಯನ್ ಅಂಡ್ ಚೈನೀಸ್ ಸೋಲ್ಜರ್ಸ್. ಇದರಿಂದ ಏನಾಗ್ತಾ ಇದೆ, ಭಾರತ ಹಾಗೂ ಚೈನಾ ಎರಡು ದೇಶದ ಹಲವಾರು ಸೈನಿಕರು ಸಾವನ್ನಪ್ತಾ ಇದ್ದಾರೆ. ಡಿಸ್ಪೈಟ್ ದಿಸ್, ಎಲ್ಲದರ ಹೊರತಾಗಿಯೂ ಬೋತ್ ಕಂಟ್ರೀಸ್ ಹ್ಯಾವ್ ವರ್ಕ್ಡ್ ಟು ಡಿಎಸ್ಕಲೇಟ್ ಟೆನ್ಷನ್ಸ್ ಥ್ರೂ ಟಾಕ್ಸ್ ಅಂಡ್ ಮಿಲಿಟರಿ ಡಿಸ್ಎಂಗೇಜ್ಮೆಂಟ್ಸ್. ಎರಡೂ ದೇಶಗಳು ಈಗಾಗಲೇ ಹಲವಾರು ಕೆಲಸ ಅಥವಾ ಕಾರ್ಯಕ್ರಮಗಳ ಮೂಲಕ ಈ ಒಂದು ಗಲಭೆಯನ್ನ, ಈ ಒಂದು ಟೆನ್ಷನ್ ಅನ್ನ ಕಡಿಮೆ ಮಾಡಲಿಕ್ಕೆ ಕಾರ್ಯಗಳನ್ನು ಕೈಗೊಳ್ತಾ ಇವೆ. ಹಾಗಾದ್ರೆ ಏನೇನು ಕೀ ಡೆವಲಪ್ಮೆಂಟ್ಸ್ ನೋಡೋದಾದ್ರೆ, ಇಂಡಿಯಾ ಅಂಡ್ ಚೈನಾ ಯೂಸ್ಡ್ ಎಕ್ಸಿಸ್ಟಿಂಗ್ ಅಗ್ರಿಮೆಂಟ್ಸ್ ಟು ರೆಡ್ಯೂಸ್ ಟೆನ್ಷನ್. ಮೊದಲೇ ಇದ್ದಂಥ ಒಪ್ಪಂದಗಳನ್ನ ಸರಿಯಾಗಿ ನಿರ್ವಹಿಸುವುದರ ಮೂಲಕ ಈಗ ಆಗ್ತಾ ಇರುವಂತಹ ಟೆನ್ಷನ್ಗಳನ್ನ ಕಡಿಮೆ ಮಾಡಲಿಕ್ಕೆ ಇಂಡಿಯಾ ಮತ್ತು ಚೈನಾ ಮುಂದಾಗ್ತಾ ಇವೆ. ದೇ ಹ್ಯಾಡ್ ಸೆವೆರಲ್ ರೌಂಡ್ ಆಫ್ ಟಾಕ್ಸ್. ಹಲವಾರು ಸಭೆಗಳ ನಂತರ ಬೈ 2023 ದೇ ರಿಸಾಲ್ವ್ಡ್ ಕಾನ್ಫ್ಲಿಕ್ಟ್ಸ್ ಅಟ್ ಪ್ಲೇಸಸ್ ಲೈಕ್ ಗಲ್ವಾನ್ ವ್ಯಾಲಿ, ಪಾಂಗಾಂಗ್ ಲೇಕ್. ಎರಡು ಪ್ರದೇಶ, ಗಲ್ವಾನ್ ವ್ಯಾಲಿ ಹಾಗೂ ಪಾಂಗಾಂಗ್ ಲೇಕ್ಗೆ ಸಂಬಂಧಪಟ್ಟ ಹಾಗೆ ಯಾವುದೋ ಒಂದು ಕಾನ್ಫ್ಲಿಕ್ಟ್ಗಳು ಇತ್ತಲ್ವಾ, ಆ ಎಲ್ಲ ಕಾನ್ಫ್ಲಿಕ್ಟ್ಗಳು 2023ರಲ್ಲಿ ಹಲವಾರು ಸಭೆಗಳ ನಂತರ ಒಂದು ಹಂತಕ್ಕೆ ಬಂದಿವೆ. ಹವೆವರ್, ಸ್ಟ್ಯಾಂಡ್ ಆಫ್ಸ್ ಕಂಟಿನ್ಯೂಡ್ ಎಟ್ 2 ಲೊಕೇಶನ್ಸ್, ಡ್ಯಾಮ್ಚಾಕ್ ಅಂಡ್ ದೆಪ್ಸಾಂಗ್ ಪ್ಲೇನ್. ಈ ಒಂದು ಎರಡು ಲೊಕೇಶನ್ಗಳಲ್ಲಿ ಇನ್ನೂ ಸಹ ಮಿಲಿಟರಿ ಕಾರ್ಯಾಚರಣೆಗಳು ನಡೀತಾನೆ ಇವೆ, ಡ್ಯಾಮ್ಚಾಕ್ ಅಂಡ್ ದೆಪ್ಸಾಂಗ್ ಪ್ಲೇನ್ ಅನ್ನೋ ಒಂದು ಎರಡು ಪ್ರದೇಶಗಳಲ್ಲಿ. ಅಂಟಿಲ್ ಅ ರೀಸೆಂಟ್ ರೆಸಲ್ಯೂಷನ್ ಎಟ್ ದ 2024 ಬ್ರಿಕ್ಸ್ ಸಮಿಟ್ ಇನ್ ರಷ್ಯಾ. ರಷ್ಯಾದಲ್ಲಿ ಇತ್ತೀಚೆಗೆ ಬ್ರಿಕ್ಸ್ ಸಮಿಟ್ ನಡೆದಿತ್ತು. ಈ ಒಂದು ಸಮಿಟ್ ನಲ್ಲಿ ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಹಾಗೂ ಚೀನಾದ ಕ್ಸಿ ಜಿನ್ಪಿಂಗ್ ಅವರು ಒಟ್ಟಿಗೆ ಸೇರಿ ಮಾತನಾಡಿದ್ರು. ಅಲ್ಲಿಯ ತನಕನೂ ಈ ಒಂದು ಗಲಭೆ ಅಥವಾ ಮಿಲಿಟರಿ ಕಾರ್ಯಾಚರಣೆ ಮುಂದುವರಿತಾ ಇತ್ತು. ಅದಾದ ನಂತರ ಎಷ್ಟೋ ಪರಿಸ್ಥಿತಿ ತಿಳಿಯಾಗಿದೆ ಅಂತ ಹೇಳ್ತಾ ಇದ್ದಾರೆ. ಇಂಪಾರ್ಟೆನ್ಸ್ ಆಫ್ ಮ್ಯಾಚೂರ್ ಲೀಡರ್ಶಿಪ್. ದ ರೈಟರ್ praises the leadership of both Prime Minister Modi and Chinese President Xi Jinping for showing maturity in handling tensions and preventing a larger conflict. ಇಲ್ಲಿ ರೈಟರ್ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ಭಾರತದ ನರೇಂದ್ರ ಮೋದಿ ಅವರು ಹಾಗೂ ಚೀನಾದ ಕ್ಸಿ ಜಿನ್ಪಿಂಗ್ ಅವರು ತುಂಬಾ ಮೆಚುರಿಟಿಯಿಂದ ತಮ್ಮ ಒಂದು ಚರ್ಚೆಗಳನ್ನ ಮಾಡೋದ್ರಿಂದ ದೊಡ್ಡ ಮಟ್ಟಕ್ಕೆ ಹೋಗಬೇಕಾಗಿದ್ದ ಒಂದು ಸಿಚುವೇಶನ್ ಚಿಕ್ಕ ಮಟ್ಟದಲ್ಲೇ ತಿಳಿಯಾಗಿದೆ. ವಾತಾವರಣ ತಿಳಿಯಾಗಲಿಕ್ಕೆ ಇವೆರಡು ದೇಶದ ಲೀಡರ್ಗಳ ಮೆಚುರಿಟಿ ತುಂಬಾ ಹೆಲ್ಪ್ ಆಗಿದೆ. ಅದನ್ನ ಆಥರ್ ಅಪ್ರಿಶಿಯೇಟ್ ಮಾಡ್ತಾ ಇದ್ದಾರೆ. ವಿತೌಟ್ ಸಚ್ ಲೀಡರ್ಶಿಪ್ ಸ್ಮಾಲರ್ ಇಶ್ಯೂಸ್ ಕುಡ್ ಎಸ್ಕಲೇಟ್ ಇನ್ ಟು ಫುಲ್ ಸ್ಕೇಲ್ ವಾರ್. ಇಂತಹ ಒಂದು ಪರಿಸ್ಥಿತಿಗಳನ್ನ, ಚಿಕ್ಕ ಚಿಕ್ಕ ಪರಿಸ್ಥಿತಿಗಳನ್ನು ನಿಭಾಯಿಸ್ತಾ ಇದ್ರೆ ಅವು ದೊಡ್ಡ ಮಟ್ಟದ ಯುದ್ಧಕ್ಕೆ ಸಹ ಕಾರಣ ಆಗ್ಬೋದಿತ್ತು. ಆದ್ರೆ ಈ ಎರಡು ಲೀಡರ್ಗಳು ತುಂಬಾ ಮೆಚುರಿಟಿಯಿಂದ ತಮ್ಮ ಕಾರ್ಯಗಳನ್ನು ನಿರ್ವಹಿಸಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಇದಕ್ಕಿಂತ ಮುಂದೆ ಹೇಳುವ ಅಂಶ ಏನಂತಂದ್ರೆ, ಐಡಿಯಲಿಸಮ್ ವರ್ಸಸ್ ರಿಯಲಿಸಮ್ ಇನ್ ಫಾರಿನ್ ಪಾಲಿಸಿ. ಫಾರಿನ್ ಪಾಲಿಸಿಯಲ್ಲಿ ಎರಡು ಅಂಶಗಳನ್ನು ನಾವು ಗಮನಿಸಬೇಕು. ಒಂದು ಐಡಿಯಲಿಸಮ್, ಮತ್ತೊಂದು ರಿಯಲಿಸಮ್. ಇನ್ ಇಂಟರ್ನ್ಯಾಷನಲ್ ರಿಲೇಷನ್ಸ್ ದೇರ್ ಆರ್ ಟೂ ಮೇನ್ ಅಪ್ರೋಚಸ್, ಐಡಿಯಲಿಸಮ್ ಅಂಡ್ ರಿಯಲಿಸಮ್. ಐಡಿಯಲಿಸಮ್ ಅಂತಂದ್ರೆ ಏನು? ಇಟ್ಸ್ ಅಬೌಟ್ ಅಪ್ಹೋಲ್ಡಿಂಗ್ ವ್ಯಾಲ್ಯೂಸ್, ಎಥಿಕ್ಸ್ ಅಂಡ್ ಪ್ರಿನ್ಸಿಪಲ್ಸ್ ಇನ್ ಫಾರಿನ್ ಪಾಲಿಸಿ, ಫೋಕಸಿಂಗ್ ಆನ್ ಪೀಸ್ ಅಂಡ್ ಕೋಆಪರೇಷನ್. ಐಡಿಯಲಿಸಮ್ ಏನ್ ಹೇಳುತ್ತೆ? ವ್ಯಾಲ್ಯೂಗಳನ್ನ, ಮೌಲ್ಯಗಳನ್ನ, ನೈತಿಕತೆಯನ್ನ ಮತ್ತು ತತ್ವಗಳನ್ನ ಎತ್ತಿ ಹಿಡಿಯುತ್ತೆ. ರಾಜತಾಂತ್ರಿಕವಾಗಿ ಬೇರೆ ದೇಶದ ಜೊತೆ ಸಂಬಂಧಗಳನ್ನ ನಿರ್ವಹಿಸುವಾಗ ವ್ಯಾಲ್ಯೂಗಳು, ಎರಡೂ ದೇಶದ ವ್ಯಾಲ್ಯೂಗಳು ಮುಖ್ಯವಾಗಿ ಶಾಂತಿ ಮತ್ತು ಸೌಹಾರ್ದತೆಗೆ ಇದು ಹೆಚ್ಚಿನ ಮಹತ್ವ ಕೊಡುತ್ತೆ. ಆದ್ರೆ ರಿಯಲಿಸಮ್ ಏನ್ ಹೇಳುತ್ತೆ? ರಿಯಲಿಸಮ್ ಫೋಕಸಸ್ ಆನ್ ನ್ಯಾಷನಲ್ ಇಂಟ್ರೆಸ್ಟ್ ಈವನ್ ಎಟ್ ದ ಕಾಸ್ಟ್ ಆಫ್ ವ್ಯಾಲ್ಯೂಸ್, ಆಫನ್ ಲೀಡಿಂಗ್ ಟು ಕಾನ್ಫ್ಲಿಕ್ಟ್. ಇದೇನ್ ಹೇಳುತ್ತೆ ಅಂತಂದ್ರೆ, ಮೊದಲು ನಮ್ಮ ದೇಶ ಅದು ನಮಗ್ ಮುಖ್ಯ, ನಮ್ಮ ದೇಶದ ಇಂಟ್ರೆಸ್ಟ್ ಮಾತ್ರ ನಮಗೆ ಮುಖ್ಯ. ಹಾಗಾಗಿ ನಾವು ವ್ಯಾಲ್ಯೂಗಳನ್ನ ಬದಿಗೆ ಸರಿಸಿಯಾದ್ರೂ ನಮ್ಮ ದೇಶವನ್ನ ಕಾಪಾಡ್ಕೊಳ್ಳಿಕ್ಕೆ ಮುಂದೆ ಹೋಗ್ತೇವೆ. ಅದು ಕೆಲವೊಂದ್ಸಾರಿ ಏನಾಗುತ್ತೆ, ಕಾನ್ಫ್ಲಿಕ್ಟ್ಗಳಿಗೆ, ಗಲಭೆಗಳಿಗೆ ಕಾರಣ ಆಗುತ್ತೆ. ಐಡಿಯಲಿಸಮ್ ಅಂತಂದ್ರೆ ಆದರ್ಶವಾದ, ರಿಯಲಿಸಮ್ ಅಂತಂದ್ರೆ ನಮ್ಮ ಒಂದು ಇಂಟ್ರೆಸ್ಟ್ಗೆ ಹೆಚ್ಚು ಮಹತ್ವ ಕೊಡೋದು. ಈಗ ಇಲ್ಲಿ ರೈಟರ್ ಏನ್ ಹೇಳ್ತಾ ಇದ್ದಾರೆ? ರೈಟರ್ ಸಜೆಸ್ಟ್ ದಟ್ ಬೋತ್ ಇಂಡಿಯಾ ಅಂಡ್ ಚೈನಾ ಶುಡ್ ಫಾಲೋ ದಿ ಐಡಿಯಲಿಸ್ಟಿಕ್ ಅಪ್ರೋಚ್. ಎರಡೂ ದೇಶಗಳು ಆದರ್ಶವಾದವನ್ನ ಅನುಸರಿಸಬೇಕು. ಫೋಕಸಿಂಗ್ ಆನ್ ಕೋಆಪರೇಷನ್, ಮ್ಯೂಚುವಲ್ ರೆಸ್ಪೆಕ್ಟ್. ಇದರಿಂದ ಏನಾಗುತ್ತೆ? ಎರಡು ದೇಶಗಳು ಸೌಹಾರ್ದತೆಯಿಂದ, ಶಾಂತಿಯಿಂದ, ಪರಸ್ಪರ ಗೌರವದಿಂದ ಇರಲಿಕ್ಕೆ ಸಾಧ್ಯ ಆಗುತ್ತೆ. ಇಫ್ ಬೋತ್ ಕಂಟ್ರೀಸ್ ಅಡಾಪ್ಟ್ ರಿಯಲಿಸಮ್ ಅಂಡ್ ಪರ್ಸ್ಯೂ ದೇರ್ ಇಂಟ್ರೆಸ್ಟ್ ವಿಥೌಟ್ ರಿಗಾರ್ಡ್ ಫಾರ್ ಈಚ್ ಅದರ್ಸ್ ಕನ್ಸರ್ನ್ಸ್, ಏನಾಗುತ್ತೆ? ಒಂದು ವೇಳೆ ಎರಡು ದೇಶಗಳು ತಮಗೆ ಬೇಕಾಗಿದ್ದನ್ನ ಮುಂದುವರಿಸ್ತಾ ಹೋದ್ರೆ, ನಮಗೆ ನಮ್ಮ ದೇಶ ಮಾತ್ರ ಮುಖ್ಯ, ಬೇರೆ ದೇಶ ಏನಾದ್ರೂ ಆಗ್ಲಿ ಅಂತ ಅವ್ರು ಮುಂದೆ ಹೊರಟು ಬಿಟ್ರೆ, ಟೆನ್ಷನ್ ವಿಲ್ ಇನ್ಕ್ರೀಸ್ ಅಂಡ್ ದ ರಿಸ್ಕ್ ಆಫ್ ಕಾನ್ಫ್ಲಿಕ್ಟ್ ವಿಲ್ ಗ್ರೋ.
ಅದರಿಂದ ಹೆಚ್ಚೆಚ್ಚು ಗಲಭೆಗಳು, ಶಾಂತಿ ನಾಶ ಆಗೋದು ಅಥವಾ ಬೇರೆ ಯಾವುದೇ ರೀತಿ ಸಮಸ್ಯೆಗಳು ಎದುರಾಗಲಿಕ್ಕೆ ಸಾಧ್ಯ ಇದೆ. ಭಾರತ ಮತ್ತು ಚೀನಾದ ಒಂದು ಸಂಬಂಧ ಈಗಿನ ಕಾಲದ್ದಲ್ಲ, ಇದು ಹಿಂದಿನ ಹಲವಾರು ಕಾಲಗಳಿಂದ ಬಂದಂಥದ್ದು. ಹಿಸ್ಟೋರಿಕಲ್ ಆಗಿ ನೋಡೋದಾದ್ರೆ ಇಂಡಿಯಾ ಅಂಡ್ ಚೈನಾ ಹ್ಯಾವ್ ಅ ರಿಚ್ ಹಿಸ್ಟ್ರಿ ಆಫ್ ಕೋಆಪರೇಷನ್, ಎಸ್ಪೆಷಲಿ ಡ್ಯೂರಿಂಗ್ ದ ಟೈಮ್ಸ್ ಆಫ್ ಚೋಳಾ ಡೈನೆಸ್ಟಿ. ಚೋಳರ ಕಾಲದಲ್ಲಿ ಫ್ರೆಂಡ್ಲಿ ಟೈಸ್ ಇತ್ತು ಯಾರ ಮಧ್ಯೆ? ಸಾಂಗ್ ಡೈನೆಸ್ಟಿ ಆಫ್ ಚೈನಾ. ಭಾರತದ ಚೋಳರ ಮತ್ತು ಚೀನಾದ ಸಾಂಗ್ ಡೈನೆಸ್ಟಿಯ ಮಧ್ಯೆ ಉತ್ತಮವಾದ ಸಂಬಂಧ ಇತ್ತು. ದ ರೈಟರ್ ಸಜೆಸ್ಟ್ ದಟ್ ಬೋತ್ ಕಂಟ್ರೀಸ್ ಶುಡ್ ರಿಮೆಂಬರ್ ದಿಸ್. ಎರಡು ದೇಶಗಳು ಇದನ್ನು ನೆನಪಿಟ್ಕೊಳ್ಬೇಕು. ಅದರಿಂದ ಕೊಲಾಬರೇಷನ್ ವರ್ಕ್ ಟುಗೆದರ್ ಫಾರ್ ಮ್ಯೂಚುವಲ್ ಬೆನಿಫಿಟ್. ಎರಡೂ ದೇಶಗಳಿಗೆ ಉಪಯುಕ್ತವಾಗುವಂತಹ ಒಳ್ಳೆಯದಾಗುವಂತಹ ಕಾರ್ಯಗಳನ್ನ ಕೈಗೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಅವ್ರು ಏನ್ ಹೇಳೋದು, ಮುಖ್ಯವಾಗಿ ಎರಡು ದೇಶಗಳಿಗೆ ಸಜೆಷನ್ಗಳನ್ನ ಕೊಡುತ್ತಾರೆ. ಮೊದಲು ಚೈನಾಕ್ಕೆ ಸಜೆಷನ್ ಅನ್ನು ಕೊಡ್ತಾರೆ. ಸ್ಟಾಪ್ ಅನ್ನೆಸೆಸರಿ ಅಗ್ರೆಷನ್ ಅಂಡ್ ರೆಸ್ಪೆಕ್ಟ್ ಇಂಡಿಯಾಸ್ ಬಾರ್ಡರ್ಸ್. ಮುಖ್ಯವಾಗಿ ಚೀನಾ ಅನಗತ್ಯವಾದ ಅಗ್ರೆಷನ್ ಅನ್ನ ಅಥವಾ ಭಾರತದ ಗಡಿ ಭಾಗದಲ್ಲಿನ ಕೆಲವೊಂದು ಕಾನ್ಫ್ಲಿಕ್ಟ್ ಗಳನ್ನ ಬರೋದನ್ನ ನಿಲ್ಲಿಸಬೇಕು. ಆ ಕಾನ್ಫ್ಲಿಕ್ಟ್ ಗಳನ್ನ ಬೇಗ ನಿವಾರಿಸಬೇಕು. ಚೈನಾ ಶುಡ್ ರೀಅಶ್ಯೂರ್ ಇಂಡಿಯಾ ದಟ್ ಇಟ್ ವಿಲ್ ನಾಟ್ ಥ್ರೆಟನ್ಸ್ ಇಂಡಿಯಾಸ್ ಸಾವರ್ನಿಟಿ ಇನ್ ದ ಫ್ಯೂಚರ್. ಚೈನಾ ಭಾರತಕ್ಕೆ ಒಂದು ಮಾತು ಕೊಡಬೇಕು. ಯಾವ ತರ ಅಂತಂದ್ರೆ, ಮುಂದೆ ಯಾವತ್ತಿಗೂ ಚೈನಾ ಭಾರತದ ಸಾರ್ವಭೌಮತೆಗೆ ಧಕ್ಕೆ ತರೋದಿಲ್ಲ ಅನ್ನೋ ತರ. ನೆಕ್ಸ್ಟ್, ಫೈಂಡ್ ಆಪರ್ಚುನಿಟೀಸ್ ಟು ಕೊಲಾಬರೇಟ್ ಆನ್ ಟ್ರೇಡ್ ಅಂಡ್ ಅದರ್ ಇಶ್ಯೂಸ್. ವಾಣಿಜ್ಯ ಹಾಗೂ ಬೇರೆ ಬೇರೆ ಕಾರ್ಯಗಳಿಗೆ ಸಂಬಂಧಿಸಿದ ಹಾಗೆ ಚೈನಾ ಭಾರತಕ್ಕೆ ಅವಕಾಶಗಳನ್ನು ಕೊಡಬೇಕು ಹಾಗೂ ಭಾರತ ಸಹ ಚೈನಾಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಎರಡು ದೇಶಗಳ ನಡುವೆ ಇದರಿಂದ ಕೊಲಾಬರೇಷನ್, ಸೌಹಾರ್ದತೆ ಆಗಲಿ ಅಥವಾ ಪರಸ್ಪರ ಸಂಬಂಧವಾಗಲಿ ವರ್ಧಿಸುತ್ತೆ ಅಂತ ಆಥರ್ ಹೇಳ್ತಾರೆ. ಭಾರತಕ್ಕವರು ಸಜೆಷನ್ ಗಳನ್ನ ಕೊಡ್ತಾರೆ. ಅದನ್ನ ನೋಡೋದಾದ್ರೆ, ಇಂಡಿಯಾ ಶುಡ್ ಅವಾಯ್ಡ್ ಅನ್ನೆಸೆಸರಿ ಆಕ್ಷನ್ಸ್ ದಟ್ ಮೈಟ್ ಪ್ರೊವೋಕ್ ಚೈನಾ ಸಚ್ ಆಸ್ ಜಾಯ್ನಿಂಗ್ ಗ್ರೂಪ್ಸ್ ಲೈಕ್ ಕ್ವಾಡ್. ಭಾರತ ಕ್ವಾಡ್ ಅನ್ನೋ ಒಂದು ಸಂಘಟನೆಯ ಮೆಂಬರ್. ಅದರಲ್ಲಿ ಯಾರ್ಯಾರಿದ್ದಾರೆ? ಇಂಡಿಯಾ, ಜಪಾನ್, ಆಸ್ಟ್ರೇಲಿಯಾ, USA, 4 ದೇಶಗಳಿರುವ ಒಂದು ಸಂಘಟನೆಯ ಮೆಂಬರ್ ಭಾರತ. ಆದ್ರೆ ಇದು ಚೈನಾಕ್ಕೆ ಇರಿಸು ಮುರುಸನ್ನ ಉಂಟು ಮಾಡುತ್ತೆ. ಹಾಗಾಗಿ ಇಂಡಿಯಾ ಏನ್ ಮಾಡ್ಬೇಕು? ಇಂತಹ ಒಂದು ಸಂಘಟನೆಗಳಿಗೆ ಸೇರ್ಕೊಳ್ಳೋದನ್ನ ಸ್ವಲ್ಪ ಅವಾಯ್ಡ್ ಮಾಡ್ಬೇಕು. ಯಾಕಂದ್ರೆ ಚೀನಾ ಇಂಥ ಸಂಘಟನೆಗಳನ್ನ ತನಗೆ ಥ್ರೆಟ್ ಅಂತ ಭಾವಿಸುತ್ತೆ. ಇಂಥ ಸಂಘಟನೆಗಳು ತನ್ನ ಒಂದು ಅಸ್ತಿತ್ವವನ್ನು ಹಾಳು ಮಾಡ್ಲಿಕ್ಕೆ ಬಂದಿವೆ ಅಂತ ಚೈನಾ ಭಾವಿಸ್ತಾ ಇರುತ್ತೆ. ಹಾಗಾಗಿ ಭಾರತ ಇಂಥ ಒಂದು ಸಂಘಟನೆಗಳನ್ನ ಸೇರ್ಕೊಳ್ಳೋದನ್ನ ಅವಾಯ್ಡ್ ಮಾಡಬೇಕು ಅಂತ ಆಥರ್ ಹೇಳ್ತಾರೆ. ಇಂಡಿಯಾ ಶುಡ್ ಮೇಂಟೈನ್ ಆನ್ ಇಂಡಿಪೆಂಡೆಂಟ್ ಫಾರಿನ್ ಪಾಲಿಸಿ ಅಂಡ್ ಅವಾಯ್ಡ್ ಬೀಯಿಂಗ್ ಡ್ರಾನ್ ಇನ್ ಟು ದ ವೆಸ್ಟರ್ನ್ ನರೇಟಿವ್ ಅಗೇನ್ಸ್ಟ್ ಚೈನಾ. ಪಾಶ್ಚಿಮಾತ್ಯ ದೇಶಗಳು ಏನ್ ಹೇಳ್ತವೆ? ಚೈನಾದ ಬಗ್ಗೆ ಕೆಲವೊಂದು ನರೇಟಿವ್ಸ್ ಗಳನ್ನ, ಕೆಲವೊಂದು ಊಹಾಪೋಹಗಳನ್ನ ಸೃಷ್ಟಿ ಮಾಡುತ್ತೆ. ಚೈನಾ ಅಂದ್ರೆ ಹೀಗೆ, ಚೈನಾ ಅಂದ್ರೆ ಹಾಗೆ, ಅಲ್ಲಿಂದಾನೇ ಕೊರೋನಾ ಹರಡಿದ್ದು ಅಥವಾ ತುಂಬಾ ಬೇರೆ ಬೇರೆ ಹೊಸ ಕಲ್ಪನೆಗಳನ್ನ ಬೇರೆ ಬೇರೆ ದೇಶಗಳಲ್ಲಿ ಆ ಪಾಶ್ಚಿಮಾತ್ಯ ದೇಶಗಳು ಬಿತ್ತಾ ಇವೆ. ಹಾಗಾಗಿ ಭಾರತ ಇದ್ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳದೆ ತನ್ನೇದಾದ ಒಂದು ವಿದೇಶಾಂಗ ನೀತಿಯನ್ನ ಮುಂದುವರಿಸಬೇಕು ಅನ್ನೋದನ್ನ ಈ ಒಂದು ಭಾರತಕ್ಕೆ ಆಥರ್ ಸಜೆಷನ್ ಅನ್ನ ಕೊಡ್ತಾರೆ. ಈಗ ಟ್ರೇಡ್ ಅಂಡ್ ಪೀಪಲ್ ಟು ಪೀಪಲ್ ರಿಲೇಷನ್ಸ್ ಹೇಗಿದೆ? ಭಾರತ ಮತ್ತು ಚೈನಾ ನಡುವೆ ವಾಣಿಜ್ಯ ಹಾಗೂ ಎರಡು ದೇಶಗಳ ನಾಗರಿಕರ ನಡುವಿನ ಸಂಬಂಧ ಹೇಗಿದೆ ಅಂತ ನೋಡೋದಾದ್ರೆ, ಟ್ರೇಡ್ ಡೆಫಿಸಿಟ್. ದೇರ್ ಇಸ್ ಅ ಲಾರ್ಜ್ ಟ್ರೇಡ್ ಇಂಬ್ಯಾಲೆನ್ಸ್ ವೇರ್ ಇಂಡಿಯಾ ಇಂಪೋರ್ಟ್ಸ್ ಮಚ್ ಮೋರ್ ಫ್ರಾಮ್ ಚೈನಾ ದೆನ್ ಇಟ್ ಎಕ್ಸ್ಪೋರ್ಟ್ಸ್. ಭಾರತ ಚೈನಾದಿಂದ ತರಿಸ್ಕೊಳ್ಳೋದೇ ಹೆಚ್ಚಾಗಿದೆ, ಭಾರತ ಚೈನಾಕ್ಕೆ ಕಳಿಸೋದು ತುಂಬಾ ಕಡಿಮೆ ಇದೆ. ಹಾಗಾಗಿ ಟ್ರೇಡ್ ಇಂಬ್ಯಾಲೆನ್ಸ್ ಆಗಿದೆ. ದ ರೈಟರ್ ಸಜೆಸ್ಟ್ ದಟ್ ಇಫ್ ಇಂಡಿಯಾ ಅಂಡ್ ಚೈನಾ ಕ್ಯಾನ್ ಇಂಪ್ರೂವ್ ರಿಲೇಷನ್ಸ್, ಒಂದು ವೇಳೆ ಭಾರತ ಚೈನಾ ನಡುವಿನ ಸಂಬಂಧ ಒಳ್ಳೆ ರೀತಿಯಿಂದ ಮುಂದುವರೆದ್ರೆ ಚೈನಾ ಕುಡ್ ಬೈ ಮೋರ್ ಪ್ರಾಡಕ್ಟ್ಸ್, ಆಗ ಚೀನಾ ಭಾರತದಿಂದ ಹೆಚ್ಚು ಸಾಮಗ್ರಿಗಳನ್ನ ಖರೀದಿಸಬಹುದು. ಆರ್ ಇವನ್ ಇನ್ವೆಸ್ಟ್ ಮೋರ್ ಇನ್ ಇಂಡಿಯಾ, ಅಥವಾ ಭಾರತದಲ್ಲಿ ತನ್ನ ಇನ್ವೆಸ್ಟ್ಮೆಂಟ್ ಅನ್ನ, ಹೂಡಿಕೆಗಳನ್ನ ಹೆಚ್ಚಿಸಬಹುದು. ವಿಚ್ ವುಡ್ ಹೆಲ್ಪ್ ಸಾಲ್ವ್ ದ ಟ್ರೇಡ್ ಡೆಫಿಸಿಟ್. ಇದರಿಂದ ಈ ಟ್ರೇಡ್ ಇಂಬ್ಯಾಲೆನ್ಸ್ ಏನಿದೆ ಅಥವಾ ಭಾರತದ ಟ್ರೇಡ್ ಡೆಫಿಸಿಟ್ ಏನಿದೆ ಇದನ್ನ ಸಾಲ್ವ್ ಮಾಡಬಹುದು ಅಂತ ಆಥರ್ ಹೇಳ್ತಾರೆ. ಎರಡನೇ ಅಂಶ, ಪೀಪಲ್ ಟು ಪೀಪಲ್ ರಿಲೇಷನ್ಸ್. ದೇರ್ ಇಸ್ ಆಲ್ಸೋ ಅನ್ ಇಶ್ಯೂ ವಿತ್ ವೀಸಾಸ್. ಚೈನಾ ಇಶ್ಯೂಸ್ ಫಾರ್ ಮೋರ್ ವೀಸಾಸ್ ಟು ಇಂಡಿಯನ್ಸ್ ದೆನ್ ಇಂಡಿಯಾ ಡಸ್ ಟು ಚೈನೀಸ್ ನ್ಯಾಷನಲ್ಸ್. ಅಂದ್ರೆ ಚೈನಾ ಭಾರತೀಯರಿಗೆ ಹೆಚ್ಚು ವೀಸಾಗಳನ್ನ ಕೊಡ್ತಾ ಇದೆ, ಆದ್ರೆ ಭಾರತ ಚೈನಾದ ನಾಗರಿಕರಿಗೆ ಅಥವಾ ಅಲ್ಲಿನ ಒಂದು ಜನರಿಗೆ ಹೆಚ್ಚು ವೀಸಾಗಳನ್ನ ನೀಡ್ತಾ ಇಲ್ಲ. ಹಾಗಾಗಿ ಇಂಪ್ರೂವಿಂಗ್ ವೀಸಾ ಪಾಲಿಸೀಸ್ ಕುಡ್ ಹೆಲ್ಪ್ ಬೂಸ್ಟ್ ಟೂರಿಸಂ. ವೀಸಾ ಪಾಲಿಸಿಗಳನ್ನ ಇಂಪ್ರೂವ್ ಮಾಡೋದ್ರಿಂದ ಟೂರಿಸಂ, ಪ್ರವಾಸೋದ್ಯಮ, ಶಿಕ್ಷಣ ಹಾಗೂ ಕಲ್ಚರಲ್ ಎಕ್ಸ್ಚೇಂಜಸ್, ಸಾಂಸ್ಕೃತಿಕವಾಗಿಯೂ ಭಾರತಕ್ಕೆ ಹಲವಾರು ರೀತಿಯ ಒಳ್ಳೆಯ ವಾತಾವರಣ ಸೃಷ್ಟಿಯಾಗಬಹುದು ಅಂತ ಈ ಒಂದು ಪಾಯಿಂಟ್ ಅಲ್ಲಿ ಹೇಳ್ತಾರೆ. ಫರ್ದರ್ ಇಂಪ್ರೂವಿಂಗ್ ಬೈಲ್ಯಾಟ್ರಲ್ ಟೈಸ್. ಬೈಲ್ಯಾಟ್ರಲ್ ಟೈಸ್ ಅಂತಂದ್ರೆ ಎರಡು ದೇಶಗಳ ನಡುವಿನ ದ್ವಿಪಕ್ಷೀಯ ಸಂಬಂಧ ಒಳ್ಳೆ ರೀತಿಯಲ್ಲಿ ಇಂಪ್ರೂವ್ ಆಗಬಹುದು ಅಂತ ಹೇಳ್ತಾರೆ. ಹಾಗಾಗಿ ಕನ್ಕ್ಲೂಷನ್ ಏನು? ದ ರೈಟರ್ ಸಜೆಸ್ಟ್ ದಟ್ ಬೋತ್ ಇಂಡಿಯಾ ಅಂಡ್ ಚೈನಾ ಹ್ಯಾವ್ ಆಪರ್ಚುನಿಟೀಸ್ ಟು ಇಂಪ್ರೂವ್ ರಿಲೇಷನ್ಸ್. ಎರಡೂ ದೇಶಗಳಿಗೆ ಅವಕಾಶಗಳಿದೆ ತಮ್ಮ ಒಂದು ಸಂಬಂಧವನ್ನ ವರ್ಧಿಸಲಿಕ್ಕೆ.
ಎಸ್ಪೆಷಲಿ ಥ್ರೂ ಟ್ರೇಡ್, ಮುಖ್ಯವಾಗಿ ವಾಣಿಜ್ಯ, ಇನ್ವೆಸ್ಟ್ಮೆಂಟ್ ಹೂಡಿಕೆಗಳಿಂದ ಹಾಗೂ ಕಲ್ಚರಲ್ ಎಕ್ಸ್ಚೇಂಜ್, ಸಾಂಸ್ಕೃತಿಕ ಕ್ರಮಗಳನ್ನು ಕೈಗೊಳ್ಳೋದ್ರಿಂದ ಎರಡು ದೇಶಗಳಿಗೆ ಅವಕಾಶಗಳಿದೆ. ಬೈ ಫೋಕಸಿಂಗ್ ಆನ್ ಮ್ಯೂಚುವಲ್ ರೆಸ್ಪೆಕ್ಟ್, ಮುಖ್ಯವಾಗಿ ಯಾವುದನ್ನ ಫೋಕಸ್ ಮಾಡಬೇಕು, ಮ್ಯೂಚುವಲ್ ರೆಸ್ಪೆಕ್ಟ್, ಪರಸ್ಪರ ಗೌರವ. ಐಡಿಯಲಿಸಂ, ಎರಡು ದೇಶಗಳು ತಮ್ಮದೇ ಆದ ಐಡಿಯಲಿಸಂ ಅಂತಂದ್ರೆ ಆದರ್ಶವನ್ನ ಗೌರವಿಸಬೇಕು. ಕೋಆಪರೇಷನ್, ಸೌಹಾರ್ದತೆ. ಬೋತ್ ಕಂಟ್ರೀಸ್ ಕ್ಯಾನ್ ಅವಾಯ್ಡ್ ಕಾನ್ಫ್ಲಿಕ್ಟ್ ಅಂಡ್ ಬಿಲ್ಡ್ ಅ ಮೋರ್ ಪೀಸ್ಫುಲ್ ಅಂಡ್ ಪ್ರಾಸ್ಪರಸ್ ಫ್ಯೂಚರ್. ಈ ಎಲ್ಲ ಅಂಶಗಳನ್ನ ಕೈಗೊಳ್ಳೋದ್ರಿಂದ ಉತ್ತಮವಾದ ಭವಿಷ್ಯವನ್ನ ಎರಡು ದೇಶಗಳಿಗೂ ಸಾಧಿಸಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಈ ಒಂದು ಆರ್ಟಿಕಲ್ ಅಲ್ಲಿ ಹೇಳ್ತಾರೆ. ಮುಂದಿನ ಆರ್ಟಿಕಲ್ ನೋಡೋದಾದ್ರೆ, ಇಂಡಿಯಾ ಗಾಟ್ 14.3 ಆಫ್ ಗ್ಲೋಬಲ್ ರೆಮಿಟೆನ್ಸಸ್ ಇನ್ 2024. 2024ರಲ್ಲಿ ಜಗತ್ತಿನ 14.3ರಷ್ಟು ರೆಮಿಟೆನ್ಸ್ಗಳನ್ನ ಭಾರತ ಹೊಂದಿದೆ. ಹಾಗಾದ್ರೆ ವಾಟ್ ಆರ್ ರೆಮಿಟೆನ್ಸಸ್? ರೆಮಿಟೆನ್ಸ್ ಅಂದ್ರೆ ಏನು ಅಂತ ನೋಡೋಣ. ಇನ್ವರ್ಡ್ ರೆಮಿಟೆನ್ಸಸ್, ಮೊದಲೇದು ಇನ್ವರ್ಡ್, ಎರಡನೇದು ಔಟ್ವರ್ಡ್. ಇನ್ವರ್ಡ್ ರೆಮಿಟೆನ್ಸಸ್ ಅಂತಂದ್ರೆ ದೀಸ್ ಆರ್ ದ ಮನಿ ಸೆಂಟ್ ಬೈ ದ ಪೀಪಲ್ ಫ್ರಮ್ ಅದರ್ ಕಂಟ್ರೀಸ್ ಟು ದರ್ ಫ್ಯಾಮಿಲೀಸ್ ಇನ್ ಇಂಡಿಯಾ. ಭಾರತಕ್ಕೆ ಬೇರೆ ಯಾವುದೋ ದೇಶಗಳಲ್ಲಿನ ಜನರು ಕಳಿಸುವ ಮನಿಯನ್ನ, ಅಲ್ಲಿಂದ ಒಂದು ಹಣವನ್ನ ಭಾರತಕ್ಕೆ ಸೆಂಡ್ ಮಾಡಿದ್ರೆ ಅದು ಇನ್ವರ್ಡ್ ರೆಮಿಟೆನ್ಸಸ್. ಔಟ್ವರ್ಡ್ ರೆಮಿಟೆನ್ಸ್ ಅಂತಂದ್ರೆ ಮನಿ ಸೆಂಟ್ ಫ್ರಮ್ ಇಂಡಿಯಾ ಟು ಅದರ್ ಕಂಟ್ರೀಸ್. ಭಾರತದಿಂದ ಬೇರೆ ದೇಶಕ್ಕೆ ಹರಿದು ಹೋಗುವ ಹಣಕ್ಕೆ ಔಟ್ವರ್ಡ್ ರೆಮಿಟೆನ್ಸ್ ಅಂತ ಕರೀತಾರೆ. ಬೇರೆ ದೇಶದಲ್ಲಿನ ಭಾರತೀಯರಿಗೆ, ಇಲ್ಲಿ ಭಾರತದಲ್ಲಿರುವ ಜನರಿಗೆ ಅಥವಾ ತಮ್ಮ ಫ್ಯಾಮಿಲಿಗೆ ಕಳಿಸುವ ಹಣವನ್ನ ಇನ್ವರ್ಡ್ ರೆಮಿಟೆನ್ಸಸ್ ಅಂತ ಕರೀತಾರೆ. ಇಂಡಿಯಾಸ್ ಲೀಡಿಂಗ್ ರೋಲ್. ಇಂಡಿಯಾ ಇಸ್ ದ ವರ್ಲ್ಡ್ಸ್ ಲಾರ್ಜೆಸ್ಟ್ ರೆಸಿಪಿಯೆಂಟ್ ಆಫ್ ರೆಮಿಟೆನ್ಸಸ್ ಫಾರ್ ದ ಲಾಸ್ಟ್ 3 years. ಕಳೆದ 3 ವರ್ಷಗಳಲ್ಲಿ ಈ ಒಂದು ರೆಮಿಟೆನ್ಸ್ ಪಡೆಯುವುದರಲ್ಲಿ ಭಾರತ ಅಗ್ರಸ್ಥಾನದಲ್ಲಿದೆ. ಇನ್ 2023-24 ಇಂಡಿಯಾ ರಿಸೀವ್ಡ್ 14.3% ಆಫ್ ಟೋಟಲ್ ಗ್ಲೋಬಲ್ ರೆಮಿಟೆನ್ಸಸ್. ಇಡೀ ಜಗತ್ತಿನ ಒಟ್ಟು ರೆಮಿಟೆನ್ಸ್ ನಲ್ಲಿ ಭಾರತದ ಪಾಲಿಷ್ಟಿದೆ 14.3ರಷ್ಟಿದೆ. ಇದರ ಮೌಲ್ಯ ಎಷ್ಟು ಅಂತಂದ್ರೆ ಟೋಟಲಿಂಗ್ $129 ಬಿಲಿಯನ್, $129 ಬಿಲಿಯನ್ ನಷ್ಟು ಮೌಲ್ಯದ ರೆಮಿಟೆನ್ಸ್ಗಳು ಭಾರತಕ್ಕೆ ಹರಿದು ಬರ್ತಾ ಇವೆ ಬೇರೆ ದೇಶಗಳಿಂದ. ಕಂಪ್ಯಾರಿಸನ್ ವಿತ್ ಇಂಡಿಯಾ ಚೈನಾ ಟ್ರೇಡ್. ಒಂದು ವೇಳೆ ಈ ಒಂದು ಮೌಲ್ಯವನ್ನ ಭಾರತ ಮತ್ತು ಚೈನಾ ನಡುವಿನ ಟ್ರೇಡ್ಗೆ ಹೋಲಿಸಿದ್ರೆ ಅಮೌಂಟ್ ಆಫ್ ರೆಮಿಟೆನ್ಸಸ್ ಇಂಡಿಯಾ ರಿಸೀವ್ಡ್ ಇಸ್ ಸಿಮಿಲರ್ ಟು ಇಂಡಿಯಾ ಚೈನಾ ಬೈಲ್ಯಾಟ್ರಲ್ ಟ್ರೇಡ್ ವಿಚ್ ಇಸ್ ಅರೌಂಡ್ $130 ಬಿಲಿಯನ್. ಅಂದ್ರೆ ಭಾರತ ಚೈನಾ ನಡುವಿನ ವಾಣಿಜ್ಯದಿಂದ ಎಷ್ಟು ಮೌಲ್ಯ ಒಂದು ಗಣಿಸುತ್ತೋ ಅಥವಾ ಆ ಒಂದು ವಾಣಿಜ್ಯದ ಮೌಲ್ಯ ಇದೆಯೋ ಅದಕ್ಕೆ ಸರಿಯಾಗಿ ಈ ಒಂದು ಮೌಲ್ಯ ಇದೆ ಭಾರತ ಬೇರೆ ದೇಶಗಳಿಂದ ಪಡೆದುಕೊಳ್ತಾ ಇರುವ ರೆಮಿಟೆನ್ಸಿನ ಮೌಲ್ಯ. ಅದರ್ ಲೀಡಿಂಗ್ ಕಂಟ್ರೀಸ್. ಭಾರತ ಮೊದಲನೇ ಸ್ಥಾನದಲ್ಲಿದೆ. ಆಫ್ಟರ್ ಇಂಡಿಯಾ ಮೆಕ್ಸಿಕೋ ರ್ಯಾಂಕ್ ಸೆಕೆಂಡ್, ಎರಡನೇ ಸ್ಥಾನದಲ್ಲಿ ಮೆಕ್ಸಿಕೋ ಇದೆ. ಅಂಡ್ ಚೈನಾ ಇಸ್ ಥರ್ಡ್, ಮೂರನೇ ಸ್ಥಾನದಲ್ಲಿ ಚೈನಾ ಇದೆ ವಿತ್ ಜಸ್ಟ್ 5.3% ಆಫ್ ಗ್ಲೋಬಲ್ ರೆಮಿಟೆನ್ಸಸ್. ಭಾರತದ ಒಟ್ಟು ಪ್ರಮಾಣ 14.3ರಷ್ಟಿದೆ ಜಗತ್ತಿನಲ್ಲಿ, ಚೈನಾದ ಒಂದು ಪ್ರಮಾಣ 5.3ರಷ್ಟಿದೆ. ಹಾಗಾದ್ರೆ ವೈ ಚೈನಾಸ್ ಶೇರ್ ಇಸ್ ಡಿಕ್ಲೈನಿಂಗ್? ಚೈನಾದ ಒಂದು ಶೇರ್ ಯಾಕೆ ಡಿಕ್ಲೈನ್ ಆಗ್ತಾ ಇದೆ? ಚೈನಾ ಶೇರ್ ಇನ್ ಗ್ಲೋಬಲ್ ರೆಮಿಟೆನ್ಸಸ್ ಹ್ಯಾಸ್ ಫಾಲನ್ ಡ್ಯೂ ಟು, ಯಾಕಂದ್ರೆ ಏಜಿಂಗ್ ಪಾಪ್ಯುಲೇಷನ್, ಫ್ಯೂವರ್ ಪೀಪಲ್ ಆರ್ ಮೈಗ್ರೇಟಿಂಗ್ ಫಾರ್ ವರ್ಕ್. ಅಲ್ಲಿನ ಜನರ ಸರಾಸರಿ ವಯಸ್ಸು ಸುಮಾರು ಹೆಚ್ಚಾಗ್ತಾ ಇದೆ. ಅಂದ್ರೆ ಭಾರತದಲ್ಲಿ ಯುವಕರ ಸಂಖ್ಯೆ ಹೆಚ್ಚಾಗ್ತಾ ಇದೆ, ಅದೇ ರೀತಿ ಚೈನಾದಲ್ಲಿ ವಯಸ್ಸಾದವರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಹೀಗಾಗಿ ಬೇರೆ ದೇಶಗಳಿಗೆ ಕೆಲಸಕ್ಕಾಗಿ ಹೋಗುವವರ ಸಂಖ್ಯೆ ಕಡಿಮೆ ಆಗಿದೆ. ಹಾಗಾಗಿ ಅಲ್ಲಿಂದ ಬರುವ ರೆಮಿಟೆನ್ಸ್ಗಳ ಸಂಖ್ಯೆಯು, ಅದರ ಮೌಲ್ಯವು ಕಡಿಮೆ ಆಗ್ತಾ ಇದೆ. ಮತ್ತೆ ಚೈನಾದಲ್ಲಿ ಡೆವಲಪ್ಡ್ ಎಕಾನಮಿ, ಅಲ್ಲಿನ ಆರ್ಥಿಕತೆ ಬಹಳಷ್ಟು ಮುಂದುವರೆದಿದೆ. ಚೈನಾ ಹ್ಯಾಸ್ ಇನಫ್ ಜಾಬ್ ಆಪರ್ಚುನಿಟೀಸ್, ದೇಶದಲ್ಲೇ ಹಲವಾರು ಜಾಬ್ ಆಪರ್ಚುನಿಟಿಗಳು ಸೃಷ್ಟಿಯಾಗಿದೆ, ಉದ್ಯೋಗಾವಕಾಶಗಳು ಸೃಷ್ಟಿಯಾಗಿದೆ. ರೆಡ್ಯೂಸಿಂಗ್ ದ ನೀಡ್ ಫಾರ್ ಸಿಟಿಸನ್ಸ್ ಟು ಮೈಗ್ರೇಟ್, ಹಾಗಾಗಿ ಉದ್ಯೋಗಾವಕಾಶಗಳು ದೇಶದಲ್ಲೇ ದೊರೆಯೋದ್ರಿಂದ ಅಲ್ಲಿನ ಜನರು ಬೇರೆ ದೇಶಕ್ಕೆ ಹೋಗೋದು ಅಷ್ಟಾಗಿ ಕಂಡು ಬರ್ತಾ ಇಲ್ಲ. ಭಾರತದ ಶೇರ್ ಹೆಚ್ಚಾಗ್ತಾ ಇದೆ. ಇಂಡಿಯಾಸ್ ಯಂಗ್ ಪಾಪ್ಯುಲೇಷನ್ ಅಂಡ್ ಅಸ್ಪಿರೇಷನ್ ಫಾರ್ ಬೆಟರ್ ಆಪರ್ಚುನಿಟೀಸ್ ಅಬ್ರಾಡ್, ಬೇರೆ ದೇಶದಲ್ಲಿ ಉತ್ತಮ ಅವಕಾಶಗಳನ್ನ ಹುಡುಕೊಂಡು ಹೋಗುವವರಿಂದಾಗಿ ಹಾಗೂ ಭಾರತದ ಯಂಗ್ ಪಾಪ್ಯುಲೇಷನ್, ಯುವಕರ ಸಂಖ್ಯೆ ಹೆಚ್ಚಿರೋದ್ರಿಂದಾಗಿ ಇದು ಭಾರತಕ್ಕೆ ರೆಮಿಟೆನ್ಸ್ಗಳನ್ನ ಹೆಚ್ಚು ಹರಿದು ತರುವಲ್ಲಿ ದೊಡ್ಡ ಪಾತ್ರವನ್ನು ವಹಿಸ್ತಾ ಇದೆ. ಇಂಪ್ಯಾಕ್ಟ್ ಆನ್ ಇಂಡಿಯಾಸ್ ಎಕಾನಮಿ, ಇದಕ್ಕೆ ಭಾರತದ ಆರ್ಥಿಕತೆಗೆ ಇದರಿಂದ ಏನು ಪರಿಣಾಮ ಅಂತ ನೋಡೋದಾದ್ರೆ, ರೆಮಿಟೆನ್ಸಸ್ ಹೆಲ್ಪ್ ಬ್ರಿಡ್ಜ್ ಇಂಡಿಯಾಸ್ ಕರೆಂಟ್ ಅಕೌಂಟ್ ಡೆಫಿಸಿಟ್ ಆಸ್ ಇಂಡಿಯಾ ಇಂಪೋರ್ಟ್ ಮೋರ್ ದೆನ್ ಇಟ್ ಎಕ್ಸ್ಪೋರ್ಟ್ಸ್ ಕ್ರಿಯೇಟಿಂಗ್ ಟ್ರೇಡ್ ಇಂಬ್ಯಾಲೆನ್ಸ್. ನಮ್ಮ ದೇಶ ಆಮದು ಮಾಡಿಕೊಳ್ಳೋದು ಹೆಚ್ಚಿದೆ ಮತ್ತು ರಫ್ತು ಮಾಡೋದು ಕಡಿಮೆ ಇದೆ. ಹೀಗಾಗಿ ಬೇರೆ ದೇಶದಿಂದ ಬರುವಂತಹ ಹಣ, ಈ ಒಂದು ರೆಮಿಟೆನ್ಸ್ ಏನ್ ಮಾಡುತ್ತೆ, ಈ ಕರೆಂಟ್ ಅಕೌಂಟ್ ಡೆಫಿಸಿಟ್ ಅನ್ನ ಸ್ವಲ್ಪ ಮಟ್ಟಿಗಾದ್ರೂ ನಿವಾರಿಸಲಿಕ್ಕೆ, ಆ ಒಂದು ಬ್ಯಾಲೆನ್ಸ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ಮುಂದಿನ ಒಂದು ಆರ್ಟಿಕಲ್ ಏನ್ ಹೇಳುತ್ತೆ ಅಂತ ನೋಡೋಣ. ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ ಅಂಡ್ ಇಟ್ಸ್ ರೀಸೆಂಟ್ ಕಾಂಟ್ರವರ್ಸಿ. ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ ಸದ್ಯ ಒಂದು ವಿವಾದದಲ್ಲಿದೆ.
ಏನಂತಂದ್ರೆ ಸೆಲೆಕ್ಷನ್ ಆಫ್ NHRC ಚೇರ್ಪರ್ಸನ್, ಅದರ ಮುಖ್ಯಸ್ಥರನ್ನ ಸೆಲೆಕ್ಟ್ ಮಾಡುವಾಗ ಒಂದು ವಿವಾದ ಎದುರಾಗಿದೆ. ದ ಚೇರ್ಪರ್ಸನ್ ಆಫ್ NHRC ವಿ ರಾಮಸುಬ್ರಹ್ಮಣ್ಯಂ ಹ್ಯಾಸ್ ಬಿನ್ ಸೆಲೆಕ್ಟೆಡ್ ಬೈ ದ ಸೆಲೆಕ್ಷನ್ ಕಮಿಟಿ. ಸೆಲೆಕ್ಷನ್ ಕಮಿಟಿ ಇರುತ್ತೆ, ಸೆಲೆಕ್ಷನ್ ಕಮಿಟಿಯವರು ವಿ ರಾಮಸುಬ್ರಹ್ಮಣ್ಯಂ ಅನ್ನೋರನ್ನ ಸೆಲೆಕ್ಟ್ ಮಾಡಿದ್ದಾರೆ. ಅಂಡ್ ದ ನೇಮ್ ಹ್ಯಾಸ್ ಬಿನ್ ಸೆಂಟ್ ಟು ಪ್ರೆಸಿಡೆಂಟ್ ಫಾರ್ ಅಪಾಯಿಂಟ್ಮೆಂಟ್. ಸೆಲೆಕ್ಟ್ ಮಾಡಿ ಆ ಒಂದು ಹೆಸರನ್ನ ಪ್ರೆಸಿಡೆಂಟ್, ಭಾರತದ ರಾಷ್ಟ್ರಪತಿಗಳಿಗೆ ಕಳಿಸಿದ್ದಾರೆ. ಈಗ ದ ಸೆಲೆಕ್ಷನ್ ಹ್ಯಾಸ್ ಟ್ರಿಗರ್ಡ್ ಅ ಪೊಲಿಟಿಕಲ್ ಕಾಂಟ್ರವರ್ಸಿ. ಇದರಿಂದ ಒಂದು ಕಾಂಟ್ರವರ್ಸಿ ಎದುರಾಗಿದೆ, ವಿತ್ ಕಾಂಗ್ರೆಸ್ ಮೆಂಬರ್ಸ್ ಅಕ್ಯೂಸಿಂಗ್ ದ ಗವರ್ಮೆಂಟ್ ಆಫ್ ಬಯಾಸ್ ಅಂಡ್ ಇಗ್ನೋರಿಂಗ್ ಅಪೋಸಿಷನ್ ವೇವ್ಸ್. ಪ್ರತಿಪಕ್ಷದ ಒಂದು ನಿಲುವನ್ನ ಕನ್ಸಿಡರ್ ಮಾಡಿಲ್ಲ, ಹಾಗೂ ಇದು ಪಕ್ಷಪಾತಕ್ಕೆ ಕಾರಣವಾದಂತಹ ತನ್ನದೇ ಆದ ಒಂದು ಬಯಾಸನ್ನ ಇಟ್ಕೊಂಡು ಈಗಿನ ಒಂದು ಸರ್ಕಾರ ಈ ಒಂದು ಹೆಸರನ್ನ ರಾಷ್ಟ್ರಪತಿಗಳಿಗೆ ನೀಡಿದೆ ಅಂತ ಕಾಂಗ್ರೆಸ್ನ ವಾದ. ಈ ಒಂದು ಹಿನ್ನೆಲೆಯಲ್ಲಿ ನಾವು NHRC ಅಂದ್ರೆ ಏನಂತ ತಿಳ್ಕೊಳ್ಬೇಕು. ವಾಟ್ ಇಸ್ NHRC? NHRC ಅಂತ ಫುಲ್ ಫಾರ್ಮ್ ಏನು? ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್. ಅದೊಂದು ಸ್ಟ್ಯಾಟ್ಯುಟರಿ ಬಾಡಿ. ಸ್ಟ್ಯಾಟ್ಯುಟರಿ ಬಾಡಿ ಅಂತಂದ್ರೆ ಒಂದು ಕಾನೂನಿನ ಮೂಲಕ ಅದನ್ನ ಸ್ಥಾಪನೆ ಮಾಡಿದ್ದಾರೆ. ಸೆಟ್ ಅಪ್ ಇನ್ 1993 ಅಂಡರ್ ದ ಪ್ರೊಟೆಕ್ಷನ್ ಆಫ್ ಹ್ಯೂಮನ್ ರೈಟ್ಸ್ ಆಕ್ಟ್. ಈ ಒಂದು ಕಾನೂನಿನ ಮೂಲಕ ಅದನ್ನ ಸ್ಥಾಪನೆ ಮಾಡಿದ್ದಾರೆ. ಹಾಗಾಗಿ ಒಂದು ಸ್ಟ್ಯಾಟ್ಯುಟರಿ ಬಾಡಿ. ಯಾವ ಇಸ್ವಿಯಲ್ಲಿ? 1993ರಲ್ಲಿ. ಇಟ್ಸ್ ರೋಲ್ ಇಸ್ ಟು ಪ್ರೊಟೆಕ್ಟ್ ಹ್ಯೂಮನ್ ರೈಟ್ಸ್. ಅದರ ಕೆಲಸ ಏನು? ಮಾನವ ಹಕ್ಕುಗಳನ್ನ ಹೆಚ್ಚು ಸುರಕ್ಷಿತವಾಗಿ ನೋಡ್ಕೊಳ್ಳೋದು. ಇನ್ವೆಸ್ಟಿಗೇಟ್ ವೈಲೇಷನ್ಸ್. ಯಾವ್ದಾದ್ರು ಒಂದು ವೈಲೇಷನ್ ಆದ್ರೆ, ಯಾರಿಗಾದ್ರೂ ಹಕ್ಕಿಗೆ ಚ್ಯುತಿ ಬಂದ್ರೆ ಅದನ್ನ ಇನ್ವೆಸ್ಟಿಗೇಟ್ ಮಾಡೋದು. ಅಂಡ್ ಅಪ್ಹೋಲ್ಡ್ ಇಂಡಿಯಾಸ್ ಕಾನ್ಸ್ಟಿಟ್ಯೂಷನಲ್ ಅಂಡ್ ಇಂಟರ್ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಟ್ಮೆಂಟ್ಸ್. ಭಾರತದ ಸಂವಿಧಾನದ ಹಾಗೂ ಜಾಗತಿಕ ಮಟ್ಟದಲ್ಲಿ ಮಾನವ ಹಕ್ಕುಗಳಿಗೆ ಸಂಬಂಧಪಟ್ಟ ಹಾಗೆ ಏನೇನು ಬದ್ಧತೆಗಳಿದೆಯೋ ಅದೆಲ್ಲವನ್ನ ಎತ್ತಿ ಹಿಡಿಯೋದು ಈ ಒಂದು NHRC, ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ನಿನ ಕರ್ತವ್ಯ. ಅದರ ಕಂಪೋಸಿಷನ್ ಹೇಗಿದೆ? ಅದರಲ್ಲಿ ಒಬ್ಬರು ಚೇರ್ಪರ್ಸನ್ ಇರ್ತಾರೆ. ಚೇರ್ಪರ್ಸನ್ ಹೇಗಿರ್ತಾರೆ ಅಂತಂದ್ರೆ, ಇಟ್ಸ್ ಅ ಫಾರ್ಮರ್ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಅಥವಾ ಸುಪ್ರೀಂ ಕೋರ್ಟ್ ಜಡ್ಜ್. ಒಂದು ಅವರು ಚೇರ್ಪರ್ಸನ್ ಹೇಗಿರಬೇಕು? ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ. ಫಾರ್ಮರ್ ಚೀಫ್ ಜಸ್ಟಿಸ್ ಅಂತಂದ್ರೆ ಹಿಂದಿನ ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶರು ಅಥವಾ ಸುಪ್ರೀಂ ಕೋರ್ಟಿನ ಒಬ್ಬ ನ್ಯಾಯಾಧೀಶರಾದ್ರೂ ಆಗಿರ್ಬೇಕು. ಒಂದು ಹಿಂದಿನ ಮುಖ್ಯ ನ್ಯಾಯಾಧೀಶರು ಅಥವಾ ಯಾರಾದ್ರೂ ನ್ಯಾಯಾಧೀಶರಾದ್ರೂ ಆಗಿರ್ಬೇಕು. ಸುಪ್ರೀಂ ಕೋರ್ಟ್ ಇಂದ ಮುಖ್ಯವಾಗಿ ಚೇರ್ಪರ್ಸನ್ ಯಾವಾಗ್ಲೂ ಸುಪ್ರೀಂ ಕೋರ್ಟ್ ಇಂದ ಆಯ್ಕೆ ಆಗ್ತಾರೆ. ಮೆಂಬರ್ಸ್ ಅಲ್ಲಿ ಒನ್ ಮೆಂಬರ್ ಫ್ರಮ್ ದಿ ಸುಪ್ರೀಂ ಕೋರ್ಟ್ ಸರ್ವಿಂಗ್ ಆರ್ ರಿಟೈರ್ಡ್. ಸುಪ್ರೀಂ ಕೋರ್ಟ್ ನಲ್ಲಿ ಈಗಾಗಲೇ ಕಾರ್ಯನಿರ್ವಹಿಸ್ತಾ ಇರುವಂತಹ ಒಬ್ಬ ಜಡ್ಜ್ ಅನ್ನ ಮೊದಲನೇ ಮೆಂಬರ್ ಆಗಿ ಸೆಲೆಕ್ಟ್ ಮಾಡ್ತಾರೆ. ನೆಕ್ಸ್ಟ್ ಮತ್ತೊಬ್ಬ ಮೆಂಬರ್ ಅನ್ನ ಚೀಫ್ ಜಸ್ಟಿಸ್ ಆಫ್ ಎ ಹೈಕೋರ್ಟ್ ಸರ್ವಿಂಗ್ ಆರ್ ರಿಟೈರ್ಡ್. ಹೈಕೋರ್ಟ್ ಗಳಲ್ಲಿ ಕೆಲಸ ಮಾಡ್ತಾ ಇರುವಂತಹ ಅಥವಾ ರಿಟೈರ್ಡ್ ಆದಂತಹ ಒಬ್ಬ ಚೀಫ್ ಜಸ್ಟಿಸ್ ಅನ್ನ ಸೆಲೆಕ್ಟ್ ಮಾಡ್ತಾರೆ ಎರಡನೇ ಮೆಂಬರ್ ಆಗಿ. ಮೂರನೇದು 3 ಮೆಂಬರ್ಸ್ ವಿತ್ ಎಕ್ಸ್ಪರ್ಟೈಸ್ ಇನ್ ಹ್ಯೂಮನ್ ರೈಟ್ಸ್. ಅಟ್ ಲೀಸ್ಟ್ ಒನ್ ಶುಡ್ ಬಿ ವಿಮೆನ್. ಅಂತಂದ್ರೆ ಮತ್ತೆ 3 ಜನರು ಈ ಒಂದು ಹ್ಯೂಮನ್ ರೈಟ್ಸ್ಗೆ ಸಂಬಂಧಪಟ್ಟ ಹಾಗೆ ಎಕ್ಸ್ಪರ್ಟ್ ಆದವರನ್ನ ಕರೆಸ್ತಾರೆ. ಅದರಲ್ಲಿ ಒಬ್ರು ಮಹಿಳೆ ಆಗಿರ್ಲೇಬೇಕು. ಮತ್ತೆ 7 ಜನ ಎಕ್ಸ್ ಆಫಿಷಿಯೋ ಮೆಂಬರ್ಸ್ ಇದ್ದಾರೆ. ಎಕ್ಸ್ ಆಫಿಷಿಯೋ ಮೆಂಬರ್ಸ್ ಅಂತಂದ್ರೆ ಈಗ ಬೇರೆ ಬೇರೆ ಕಮಿಟಿಗಳಿರುತ್ತೆ ಅಥವಾ ಕಮಿಷನ್ಗಳಿರುತ್ತೆ. ನ್ಯಾಷನಲ್ ಕಮಿಷನ್ಸ್, ಸ್ಕೆಡ್ಯೂಲ್ ಕಾಸ್ಟ್, ಸ್ಕೆಡ್ಯೂಲ್ ಟ್ರೈಬ್ಸ್, ಮೈನಾರಿಟೀಸ್, ಚೈಲ್ಡ್ ರೈಟ್ಸ್, ವಿಮೆನ್, ಬ್ಯಾಕ್ವರ್ಡ್ ಕ್ಲಾಸಸ್, ಡಿಸಬಿಲಿಟೀಸ್, ಎಲ್ಲ ವಿಷಯಗಳಿಗೆ ಸಂಬಂಧಿಸಿದ ಹಾಗೆ ನ್ಯಾಷನಲ್ ಕಮಿಷನ್ಗಳಿದೆ. ಈ ಕಮಿಷನ್ಗಳ ಯಾವ್ಯಾವ ಚೇರ್ಪರ್ಸನ್ಗಳು ಇರ್ತಾರೋ ಅವರು ಇದರ ಮೆಂಬರ್ ಆಗಿರ್ತಾರೆ. ಎಕ್ಸ್ ಆಫಿಷಿಯೋ ಅಂತಂದ್ರೆ ಆ ಒಂದು ಹುದ್ದೆಯಲ್ಲಿ ಇರುವವರು, ಈ ಎಲ್ಲ ಕಮಿಷನ್ಗಳ ಚೇರ್ಪರ್ಸನ್ ಹುದ್ದೆಯಲ್ಲಿ ಇರುವವರು ಇದರ ಮೆಂಬರ್ ಆಗಿರ್ತಾರೆ ಅಂತ. ಸೆಲೆಕ್ಷನ್ ಕಮಿಟಿ ಫಾರ್ NHRC ಚೇರ್ಪರ್ಸನ್. ಸೆಲೆಕ್ಷನ್ ಕಮಿಟಿ ಹೇಗಿರುತ್ತೆ ಅಂತ ನೋಡೋಣ. ಪ್ರೈಮ್ ಮಿನಿಸ್ಟರ್ ಚೇರ್ಸ್ ದ ಸೆಲೆಕ್ಷನ್ ಕಮಿಟಿ. ಒಂದು ಸೆಲೆಕ್ಷನ್ ಕಮಿಟಿಯ ಮುಖ್ಯಸ್ಥರು ಯಾರು? ಪ್ರೈಮ್ ಮಿನಿಸ್ಟರ್. ಇಟ್ ಇನ್ಕ್ಲೂಡ್ಸ್ ದ ಹೋಮ್ ಮಿನಿಸ್ಟರ್, ಲೀಡರ್ ಆಫ್ ಅಪೋಸಿಷನ್ ಇನ್ ಬೋತ್ ಹೌಸಸ್, ಸ್ಪೀಕರ್ ಆಫ್ ಲೋಕಸಭಾ ಅಂಡ್ ಡೆಪ್ಯೂಟಿ ಚೇರ್ಮನ್ ಆಫ್ ರಾಜ್ಯಸಭಾ. ಲೋಕಸಭೆಯ ಸ್ಪೀಕರ್ ಹಾಗೂ ರಾಜ್ಯಸಭೆಯ ಡೆಪ್ಯೂಟಿ ಚೇರ್ಮನ್, ಮತ್ತೆ ಹೋಮ್ ಮಿನಿಸ್ಟರ್, ಲೀಡರ್ ಆಫ್ ಅಪೋಸಿಷನ್ ಪ್ರತಿಪಕ್ಷದ ನಾಯಕರು, ಗೃಹ ಮಂತ್ರಿಗಳು ಹಾಗೂ ಪ್ರಧಾನಮಂತ್ರಿಗಳನ್ನ ಈ ಒಂದು ಕಮಿಟಿ ಒಳಗೊಂಡಿರುತ್ತೆ. The opposition has raised concern about being sidelined in the selection process, accusing the government of influencing the choice. ಅಂದ್ರೆ ಪ್ರತಿಪಕ್ಷ ಅಥವಾ ವಿರೋಧ ಪಕ್ಷ ಯಾವುದೋ ಒಂದು ಆಯ್ಕೆಯನ್ನ ಕೊಟ್ಟಿತ್ತು, ಆದ್ರೆ ಪ್ರತಿಪಕ್ಷದ ಆಯ್ಕೆಯನ್ನ ಪರಿಗಣಿಸದೆ ಈ ಒಂದು ಸರ್ಕಾರ ಏನ್ ಮಾಡಿದೆ ಅಂತಂದ್ರೆ ತನ್ನದೇ ಆದ ಒಂದು ಬಯಾಸ್ನ ಮೂಲಕ ಯಾವುದೋ ಒಂದು ಹೆಸರನ್ನ ಕೊಟ್ಟಿದೆ ಅಲ್ಲಿ ಅಂತ ಪ್ರತಿಪಕ್ಷದವರ ವಾದ. ಸೊ ವೈ ದ ಕಾಂಟ್ರವರ್ಸಿ? ಕಾಂಗ್ರೆಸ್ ಲೀಡರ್ಸ್ ಕ್ಲೇಮ್ ದಟ್ ದರ್ ವ್ಯೂಸ್ ವರ್ ಇಗ್ನೋರ್ಡ್. ನಿಮ್ಮ ಒಂದು ಅನಿಸಿಕೆಯನ್ನ ಸರಿಯಾಗಿ ಕನ್ಸಿಡರ್ ಮಾಡಿಲ್ಲ, ಇಗ್ನೋರ್ ಮಾಡಿದ್ದಾರೆ ಇನ್ ದ ಸೆಲೆಕ್ಷನ್ ಕಮಿಟಿ, ಲೀಡಿಂಗ್ ಟು ಕಾಂಟ್ರವರ್ಷಿಯಲ್ ಅಪಾಯಿಂಟ್ಮೆಂಟ್ ಆಫ್ ವಿ ರಾಮಸುಬ್ರಹ್ಮಣ್ಯಂ. ಮೊದಲೇ ಹೇಳಿದಾಗೆ ಇವರ ಒಂದು ಅಪಾಯಿಂಟ್ಮೆಂಟ್ ಅಲ್ಲಿ ಸರಿಯಾಗಿ ಪ್ರಕ್ರಿಯೆಗಳು ನಡೆದಿಲ್ಲ ಅನ್ನೋದು ಅವರ ವಾದ. ದೇ ಹ್ಯಾಡ್ ರೆಕಮೆಂಡೆಡ್ ಅದರ್ ನೇಮ್ಸ್. ಅವರು ಬೇರೆ ಯಾವುದೋ ಹೆಸರನ್ನ ರೆಕಮೆಂಡ್ ಮಾಡಿದ್ರು, ವಿಚ್ ವರ್ ನಾಟ್ ಕನ್ಸಿಡರ್ಡ್. ಅದನ್ನ ಕನ್ಸಿಡರ್ ಮಾಡಲಾಗಿಲ್ಲ. ರೈಸಿಂಗ್ ಪೊಲಿಟಿಕಲ್ ಕನ್ಸರ್ನ್. ಇದರಿಂದಾಗಿ ರಾಜಕೀಯವಾಗಿ ಕೆಲವು ಕನ್ಸರ್ನ್ಗಳು ಎದುರಾಗಿವೆ ಅನ್ನೋದು ಈ ಒಂದು ಆರ್ಟಿಕಲ್ನ ಸಾರಾಂಶ. ಮುಂದಿನ ಒಂದು ವಿಷಯವನ್ನು ನೋಡೋದಾದ್ರೆ ಬಾಂಗ್ಲಾದೇಶ್ ನ್ಯೂಕ್ಲಿಯರ್ ಪ್ರಾಜೆಕ್ಟ್ ನ ಓವರ್ವ್ಯೂ ನೋಡೋದಾದ್ರೆ,
Bangladesh is building its first nuclear power plant at Rupar, ಪ್ರಾಜೆಕ್ಟ್ ದಟ್ ಬಿಗನ್ ಇನ್ 2011. ಅಂದ್ರೆ 2011ರಲ್ಲಿ ಬಾಂಗ್ಲಾದೇಶ ಅದರ ಫಸ್ಟ್ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಅನ್ನ ಸ್ಥಾಪನೆ ಮಾಡಿತ್ತು. ಈಗ ಅದನ್ನ ಇನ್ನಷ್ಟು ಅಭಿವೃದ್ಧಿಗೊಳಿಸ್ತಾ ಇದೆ. 2018 ಟ್ರೈಪಾರ್ಟಿಟ್ ಅಗ್ರಿಮೆಂಟ್ ವಾಸ್ ಸೈನ್ಡ್ ಬಿಟ್ವೀನ್ ರಷ್ಯಾ, ಬಾಂಗ್ಲಾದೇಶ್ ಅಂಡ್ ಇಂಡಿಯಾ ಫಾರ್ ದ ಪ್ರಾಜೆಕ್ಟ್. ಮುಖ್ಯವಾಗಿ ರಷ್ಯಾ, ಬಾಂಗ್ಲಾದೇಶ ಹಾಗೂ ಭಾರತ ಈ ಒಂದು ಪ್ರಾಜೆಕ್ಟ್ ಅಲ್ಲಿ ತಮ್ಮ ಪಾತ್ರವನ್ನು ವಹಿಸಿವೆ. ರಷ್ಯಾ, ಬಾಂಗ್ಲಾದೇಶ ಹಾಗೂ ಭಾರತ. ಹಾಗಾದ್ರೆ ಆ ಬಾಂಗ್ಲಾದೇಶದ ಪ್ರಾಜೆಕ್ಟ್ ನಲ್ಲಿ ರಷ್ಯಾ ಹಾಗೂ ಭಾರತದ ಪಾತ್ರ ಏನು ಅಂತ ನೋಡೋದಾದ್ರೆ, ರಷ್ಯಾ ರೆಸ್ಪಾನ್ಸಿಬಲ್ ಫಾರ್ ಪ್ರೊವೈಡಿಂಗ್ ನ್ಯೂಕ್ಲಿಯರ್ ರಿಯಾಕ್ಟರ್, ಟೆಕ್ನಾಲಜಿ ಅಂಡ್ ನ್ಯೂಕ್ಲಿಯರ್ ಮಟೀರಿಯಲ್ ಟು ಬಿಲ್ಡ್ ದ ಪ್ಲಾಂಟ್. ಆ ಒಂದು ನ್ಯೂಕ್ಲಿಯರ್ ಪ್ಲಾಂಟ್ ಅನ್ನ ಬಿಲ್ಡ್ ಮಾಡಕ್ಕೆ ನ್ಯೂಕ್ಲಿಯರ್ ರಿಯಾಕ್ಟರ್ ಗಳನ್ನ, ಅದಕ್ಕೆ ಬೇಕಾದಂತಹ ಟೆಕ್ನಾಲಜಿಗಳನ್ನ ಮತ್ತು ನ್ಯೂಕ್ಲಿಯರ್ ಮಟೀರಿಯಲ್ ಗಳನ್ನ ಒದಗಿಸುವ ಕೆಲಸ ಯಾರ್ದು? ರಷ್ಯಾದ್ದು. ದ ರಷ್ಯನ್ ಸ್ಟೇಟ್ ಓನ್ಡ್ ಕಂಪನಿ ರೊಸಾಟಮ್ ಇಸ್ ಎಕ್ಸಿಕ್ಯೂಟಿಂಗ್ ದ ಪ್ರಾಜೆಕ್ಟ್. ರಷ್ಯಾದ ಅಲ್ಲಿನ ಸರ್ಕಾರವೇ ನಡೆಸ್ತಾ ಇರುವಂತಹ ಒಂದು ಕಂಪನಿ ರಾಸಾಟಮ್ ಅನ್ನೋದು ಈ ಒಂದು ಪ್ರಾಜೆಕ್ಟ್ ಅನ್ನು ನಿರ್ವಹಿಸ್ತಾ ಇದೆ. ಇದು ರಷ್ಯಾದ ಪಾತ್ರ. ಆದ್ರೆ ಭಾರತ ಏನ್ ಮಾಡುತ್ತೆ ಅಂತಂದ್ರೆ, ಸಿನ್ಸ್ ಇಂಡಿಯಾ ಇಸ್ ನಾಟ್ ಅ ಪಾರ್ಟ್ ಆಫ್ ನ್ಯೂಕ್ಲಿಯರ್ ಸಪ್ಲೈಯರ್ಸ್ ಗ್ರೂಪ್. ನ್ಯೂಕ್ಲಿಯರ್ ಸಪ್ಲೈಯರ್ಸ್ ಗ್ರೂಪ್ ಅನ್ನೋದು ತುಂಬಾ ಇಂಪಾರ್ಟೆಂಟ್, NSG ಅಂತ. ಅದನ್ನ ಇನ್ನೊಂದ್ಸಾರಿ ಸರಿಯಾಗಿ ನೋಡ್ಕೊಳ್ಳಿ. ನ್ಯೂಕ್ಲಿಯರ್ ಸಪ್ಲೈಯರ್ ಗ್ರೂಪ್ ನಲ್ಲಿ ಭಾರತ ಮೆಂಬರ್ ಅಲ್ಲ. ಹಾಗಾಗಿ ಇಟ್ ಕೆನಾಟ್ ಪ್ರೊವೈಡ್ ನ್ಯೂಕ್ಲಿಯರ್ ಎನರ್ಜಿ ಅಥವಾ ನ್ಯೂಕ್ಲಿಯರ್ ಟೆಕ್ನಾಲಜಿ ಆರ್ ಮಟೀರಿಯಲ್ಸ್. ನ್ಯೂಕ್ಲಿಯರ್ ಟೆಕ್ನಾಲಜಿಯನ್ನ ಅಥವಾ ಮಟೀರಿಯಲ್ ಗಳನ್ನ ಬೇರೆ ದೇಶಕ್ಕೆ ಕಳಿಸ್ಲಿಕ್ಕೆ ಭಾರತಕ್ಕೆ ಅರ್ಹತೆ ಇಲ್ಲ. ಯಾಕಂದ್ರೆ ಅದು ನ್ಯೂಕ್ಲಿಯರ್ ಸಪ್ಲೈಯರ್ ಗ್ರೂಪಿನ ಮೆಂಬರ್ ಅಲ್ಲ. ಹವೆವರ್, ಇಂಡಿಯಾ ಇಸ್ ಅಸಿಸ್ಟಿಂಗ್ ವಿತ್ ಸೇಫ್ಟಿ ಮೆಷರ್ಸ್ ಅಂಡ್ ಕನ್ಸ್ಟ್ರಕ್ಷನ್ ಸಪೋರ್ಟ್ ಫಾರ್ ದ ಪ್ಲಾಂಟ್. ಹಾಗಾಗಿ ಭಾರತ ಏನ್ ಮಾಡ್ತಾ ಇದೆ? ಬೇರೆ ಬೇರೆ ಸುರಕ್ಷಾ ಕ್ರಮಗಳನ್ನ ಕೈಗೊಳ್ಳೋದಕ್ಕೆ ಮತ್ತು ಕನ್ಸ್ಟ್ರಕ್ಷನ್ಗೆ ಹೆಲ್ಪ್ ಮಾಡ್ತಾ ಇದೆ. ಸ್ಟ್ರಾಟಜಿಕ್ ಸಿಗ್ನಿಫಿಕೆನ್ಸ್ ಅಂತಂದ್ರೆ ಕಾರ್ಯತಂತ್ರಕ್ಕೆ ಸಂಬಂಧಿಸಿದ ಹಾಗೆ ಇದರ ಒಂದು ಮಹತ್ವ ಏನು? ಪ್ರಾಜೆಕ್ಟ್ ಇಸ್ ಅ ಸ್ಟ್ರಾಟಜಿಕ್ ಕೊಲಾಬರೇಷನ್ ಬಿಟ್ವೀನ್ ಇಂಡಿಯಾ, ರಷ್ಯಾ, assist Bangladesh in the nuclear energy sector. It also reflects India's support for Bangladesh development. ಇದೇನ್ ಹೇಳುತ್ತೆ? ಭಾರತ ಬಾಂಗ್ಲಾದೇಶಕ್ಕೆ ಯಾವ ರೀತಿ ಸಪೋರ್ಟ್ ಮಾಡುತ್ತೆ ಅನ್ನೋದನ್ನ ಎತ್ತಿ ತೋರಿಸುತ್ತೆ. This collaboration was signed under the leadership of Sheikh Hasina, who had a pro-India stance. ಮುಖ್ಯವಾಗಿ ಶೇಖ್ ಹಸೀನಾ ಅವರು ಲೀಡರ್ ಆಗಿದ್ದಾಗ ಈ ಒಂದು ಕೊಲಾಬರೇಷನ್ ನ ಮಾಡ್ಕೊಳ್ಳಾಗಿತ್ತು. ಶೇಖ್ ಹಸೀನಾ ಅವರು ಪ್ರೋ ಇಂಡಿಯಾ ಸ್ಟ್ಯಾನ್ಸ್ ಅಂದ್ರೆ ಭಾರತದ ಪರವಾಗಿ ನಿಲುವನ್ನ ಹೊಂದಿದ್ರು. ಈಗ ಪೊಲಿಟಿಕಲ್ ಶಿಫ್ಟ್ ಅಂಡ್ ಕಾಂಟ್ರವರ್ಸಿ. ಈಗಲೇ ಸರ್ಕಾರ ಬದಲಾಗಿದೆ. ಫಾಲೋವಿಂಗ್ ಶೇಖ್ ಹಸೀನಾಸ್ ರಿಮೂವಲ್, ಆಂಟಿ ಇಂಡಿಯಾ ಸೆಂಟಿಮೆಂಟ್ಸ್ ಹ್ಯಾವ್ ಬೀನ್ ರೈಸನ್ ಇನ್ ಬಾಂಗ್ಲಾದೇಶ್. ಶೇಖ್ ಹಸೀನಾ ಅವರನ್ನು ತೆಗೆದುಹಾಕಿದ ಕಾರಣದಿಂದಾಗಿ ಈಗ ಅಲ್ಲಿ ಆಂಟಿ ಇಂಡಿಯಾ, ಭಾರತಕ್ಕೆ ವಿರೋಧವಾದ ಕೆಲವೊಂದು ಪ್ರತಿಕ್ರಿಯೆಗಳು ವ್ಯಕ್ತ ಆಗ್ತಾ ಇವೆ. ಅಲಾಂಗ್ ವಿತ್ ಗ್ರೋವಿಂಗ್ ಆಂಟಿ ರಷ್ಯಾ ಸೆಂಟಿಮೆಂಟ್ಸ್, ಅದರ ಜೊತೆ ರಷ್ಯಾದ ವಿರುದ್ಧವಾಗಿಯೂ ಕೆಲವೊಂದು ಪ್ರತಿಕ್ರಿಯೆಗಳು ಕೇಳಿ ಬರ್ತಾ ಇವೆ. ಬಾಂಗ್ಲಾದೇಶ್ ಆಂಟಿ ಕರಪ್ಷನ್ ಕಮಿಷನ್ ಹ್ಯಾಸ್ ಅಲೆಜ್ಡ್ ದಟ್ ಶೇಖ್ ಹಸೀನಾ ವಾಸ್ ಇನ್ವಾಲ್ವ್ಡ್ ಇನ್ ಕರಪ್ಷನ್ ರಿಲೇಟೆಡ್ ಟು ನ್ಯೂಕ್ಲಿಯರ್ ಪ್ರಾಜೆಕ್ಟ್. ಅಲ್ಲಿನ ಒಂದು ಆಂಟಿ ಕರಪ್ಷನ್ ಕಮಿಷನ್, ಭ್ರಷ್ಟಾಚಾರ ನಿರ್ವಹಣಾ ಅಥವಾ ನಿರ್ಮೂಲನಾ ಸಂಸ್ಥೆ ಏನಿದೆ, ಭ್ರಷ್ಟಾಚಾರ ವಿರೋಧಿ ಸಂಸ್ಥೆ, ಅದೇನು ಹೇಳಿದೆ? ಶೇಖ್ ಹಸೀನಾ ಅವರು ಈ ಒಂದು ನ್ಯೂಕ್ಲಿಯರ್ ಪ್ರಾಜೆಕ್ಟ್ಗೆ ಸಂಬಂಧಿಸಿದ ಹಾಗೆ ಕರಪ್ಷನ್ ನಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂತ ಅಲ್ಲಿನ ಆಂಟಿ ಕರಪ್ಷನ್ ಕಮಿಷನ್ ಹೇಳ್ತಾ ಇದೆ. ಕ್ಲೇಮಿಂಗ್ ದಟ್ ಸಮ್ ಬ್ಲಾಕ್ ಮನಿ ವಾಸ್ ಅಲಿಜಿಡ್ಲಿ ಜನರೇಟೆಡ್ ಥ್ರೂ ದ ಡೀಲ್ ವಿತ್ ರಷ್ಯನ್ ಕಂಪನಿ ರೊಸಾಟಮ್. ಈ ಒಂದು ರೊಸಾಟಮ್ ಜೊತೆ ಒಪ್ಪಂದ ಮಾಡಿಕೊಳ್ಳುವ ಮೂಲಕ ಕೆಲವೊಂದು ಬ್ಲಾಕ್ ಮನಿ, ಕಪ್ಪು ಹಣವನ್ನ ಜನರೇಟ್ ಮಾಡಲಾಗಿದೆ ಅಂತ ಆ ಒಂದು ಸಂಸ್ಥೆ ಹೇಳ್ತಾ ಇದೆ. ಬಟ್ ರೊಸಾಟಮ್ ಹ್ಯಾಸ್ ಡಿನೈಡ್ ದಿಸ್ ಅಲಿಗೇಷನ್. ಆದ್ರೆ ರೊಸಾಟಮ್ ಏನ್ ಹೇಳ್ತಾ ಇದೆ? ಇಲ್ಲ, ಆ ತರ ಯಾವುದೇ ಪ್ರಕ್ರಿಯೆಗಳು ನಡೆದಿಲ್ಲ, ಬ್ಲಾಕ್ ಮನಿ ಇದರಲ್ಲಿ ಇನ್ವಾಲ್ವ್ ಆಗಿಲ್ಲ ಅನ್ನೋದು ರೊಸಾಟಮ್ ನ ವಾದ. ಹಾಗಾದ್ರೆ ಇಂಪ್ಯಾಕ್ಟ್ ಆನ್ ಬಾಂಗ್ಲಾದೇಶ್ ಫಾರಿನ್ ರಿಲೇಷನ್ಸ್. So there are concerns, but Bangladesh relation with Russia and India may be sidelined as Bangladesh ties with US improve. ಬಾಂಗ್ಲಾದೇಶ US ಜೊತೆ ಇಟ್ಕೊಂಡಿರುವಂತಹ ಸಂಬಂಧ ಅಭಿವೃದ್ಧಿ ಆಗ್ತಾ ಇದ್ದ ಹಾಗೆ ರಷ್ಯಾ ಮತ್ತು ಇಂಡಿಯಾ ಜೊತೆಗಿನ ಸಂಬಂಧವನ್ನ ಅವರು ಸೈಡ್ ಲೈನ್ ಮಾಡಬಹುದು, ಅದನ್ನ ಇಗ್ನೋರ್ ಮಾಡ್ತಾ ಹೋಗಬಹುದು ಅನ್ನೋದು ಕೆಲವೊಂದು ವಾದ. ದ ರೈಸ್ ಆಫ್ ಆಂಟಿ ಇಂಡಿಯಾ ಅಂಡ್ ಆಂಟಿ ರಷ್ಯಾ ಸೆಂಟಿಮೆಂಟ್ ಇಸ್ ಕಾಸಿಂಗ್ ಸ್ಟ್ರಾಟಜಿಕ್ ಅನ್ಸರ್ಟಿನಿಟಿ. ಭಾರತ ಹಾಗೂ ರಷ್ಯಾ ವಿರೋಧಿ ಕೆಲವೊಂದು ಘಟನೆಗಳಿಂದಾಗಿ ಸ್ಟ್ರಾಟಜಿಕ್ ಆಗಿ ಅನ್ಸರ್ಟಿನಿಟಿ ಎದುರಾಗ್ತಾ ಇದೆ, ಅನಿರ್ದಿಷ್ಟತೆ ಎದುರಾಗ್ತಾ ಇದೆ ಭಾರತಕ್ಕೆ ಮುಂದೆ ಏನ್ ಮಾಡಬೇಕು ಅಂತ. ಸಮ್ ಸ್ಪೆಕ್ಯುಲೇಟ್ ದಟ್ ದಿಸ್ ಕುಡ್ ಅಫೆಕ್ಟ್ ದ ಫ್ಯೂಚರ್ ಆಫ್ ದ ರೂಪರ್ ನ್ಯೂಕ್ಲಿಯರ್ ಪ್ರಾಜೆಕ್ಟ್. ಹೀಗಾಗಿ ಈ ಒಂದು ಪ್ರಾಜೆಕ್ಟ್ ಮೇಲೆ ಪರಿಣಾಮಗಳು ಎದುರಾಗಬಹುದು. ಈ ಪ್ರಾಜೆಕ್ಟ್ ಸರಿಯಾಗಿ ನಿರ್ವಹಿಸಲಿಕ್ಕೆ ಆಗುತ್ತಾ ಅಥವಾ ಅದು ಸರಿಯಾಗಿ ಮುಂದುವರಿಯುತ್ತಾ ಅನ್ನೋದು ಇನ್ನು ಸರಿಯಾಗಿ ಅರ್ಥ ಆಗ್ತಾ ಇಲ್ಲ. ಆನ್ಗೋಯಿಂಗ್ ಡೆವಲಪ್ಮೆಂಟ್ಸ್ ಏನಾಗ್ತಾ ಇದೆ ಅಂತ ನೋಡೋದಾದ್ರೆ, ಡಿಸ್ಪೈಟ್ ದ ಅಲಿಗೇಷನ್ಸ್, ಎಲ್ಲ ಘಟನೆಗಳ ಮಧ್ಯೆಯೂ ಟ್ರೈಪಾರ್ಟಿಟ್ ಅಗ್ರಿಮೆಂಟ್ ರಿಮೇನ್ಸ್ ಇನ್ ಪ್ಲೇಸ್. ಈ ಒಂದು ಅಗ್ರಿಮೆಂಟ್ ತನ್ನ ಜಾಗದಲ್ಲಿ ಹಾಗೆ ಇದೆ, ಅಂದ್ರೆ ಅದನ್ನ ಮುಂದುವರಿಸ್ತಾನೆ ಇದ್ದಾರೆ. ಅಂಡ್ ಇಟ್ ರಿಮೇನ್ಸ್ ಟು ಬಿ ಸೀನ್ ಹೌ ಬಾಂಗ್ಲಾದೇಶ್ ವಿಲ್ ಪ್ರೊಸೀಡ್ ಪ್ರಾಜೆಕ್ಟ್ ಅಂಡ್ ಹೌ ಇಂಡಿಯಾ ಅಂಡ್ ರಷ್ಯಾ ವಿಲ್ ರೆಸ್ಪಾಂಡ್ ಟು ದೀಸ್ ಪೊಲಿಟಿಕಲ್ ಚೇಂಜಸ್. ಭಾರತ ಮತ್ತು ರಷ್ಯಾ
ಈ ಬಾಂಗ್ಲಾದೇಶದಲ್ಲಿ ಆಗ್ತಾ ಇರುವಂತಹ ಕೆಲವೊಂದು ರಾಜಕೀಯ ಬದಲಾವಣೆಗಳಿಗೆ ಹೇಗೆ ರೆಸ್ಪಾಂಡ್ ಮಾಡುತ್ತೆ ಮತ್ತು ಬಾಂಗ್ಲಾದೇಶ ಅದನ್ನು ಹೇಗೆ ಸ್ವೀಕರಿಸುತ್ತೆ ಅನ್ನೋದ್ರ ಮೇಲೆ ಈ ಒಂದು ಪ್ರಾಜೆಕ್ಟ್ನ ಭವಿಷ್ಯ ನಿರ್ಧಾರವಾಗುತ್ತೆ ಅನ್ನೋದು ಈ ಒಂದು ಆರ್ಟಿಕಲ್ನ ಸಾರಾಂಶ. ಮುಂದಿನ ಒಂದು ವಿಷಯ ಏನಂತಂದ್ರೆ ವೋಲ್ಕ್ಯಾನಿಕ್ ಎರಪ್ಷನ್. ಇಲ್ಲಿ ಕಾಣ್ತಾ ಇದೆಯಲ್ಲ, ಇದು ಹಿಂದೂ ಪತ್ರಿಕೆಯಲ್ಲಿ ಕೊಟ್ಟಿರುವಂತಹ ಒಂದು ಇಮೇಜು. ಮೇಜರ್ ವೋಲ್ಕ್ಯಾನಿಕ್ ಎರಪ್ಷನ್ ರೀಸೆಂಟ್ಲಿ ಆಕರ್ಡ್ ಎಟ್ ಕಿಲಾವಿಯೋ ವೋಲ್ಕ್ಯಾನೋ ಇನ್ ಹವಾಯಿ. ಹವಾಯಿ ಪ್ರದೇಶದಲ್ಲಿ ಕಿಲಾವಿಯೋ ವೋಲ್ಕ್ಯಾನೋ ಎರಪ್ಟ್ ಆಗಿದೆ. ಎಲ್ಲಿ ಬರುತ್ತೆ ಅದು ಅಂತ ನೋಡೋದಾದ್ರೆ, ಇದು ಹವಾಯಿ ಐಲ್ಯಾಂಡ್ಗಳು. ಕಿಲಾವಿಯೋ ಇರೋದಿಲ್ಲಿ, ಹವಾಯಿ ಐಲ್ಯಾಂಡ್ಗಳು ಇಲ್ಲಿರುತ್ತೆ. ಇನ್ನೊಂದ್ಸಾರಿ ಮ್ಯಾಪ್ ಅಲ್ಲಿ ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಇಂತಹ ಒಂದು ಪ್ರದೇಶಗಳು ಆಗಾಗ ಸುದ್ದಿಯಲ್ಲಿರುವ ಪ್ರದೇಶಗಳನ್ನ UPSC ಫಿಲಿಮ್ಸ್ ಅಲ್ಲಿ ಕೇಳ್ತಾ ಇರುತ್ತೆ. ದ ಎರಪ್ಷನ್ ಟುಕ್ ಪ್ಲೇಸ್ ಆನ್ ದಿ ಮೇನ್ ಐಲ್ಯಾಂಡ್ ಆಫ್ ಹವಾಯಿ ಇನ್ ದ ಹವಾಯಿನ್ ಐಲ್ಯಾಂಡ್ ಆಫ್ ದಿ ಯುನೈಟೆಡ್ ಸ್ಟೇಟ್ಸ್. ಯುನೈಟೆಡ್ ಸ್ಟೇಟ್ಗೆ ಸಂಬಂಧಪಟ್ಟಂತ ಒಂದು ಐಲ್ಯಾಂಡ್ಗಳು ಇವು. ಈ ಹವಾಯಿ ಐಲ್ಯಾಂಡ್ಗಳಲ್ಲಿ ಈ ಒಂದು ವೋಲ್ಕ್ಯಾನೋ, ಯಾವುದು ಕಿಲಾವಿಯೋ ವೋಲ್ಕ್ಯಾನೋ ಅನ್ನೋದು ಎರಪ್ಟ್ ಆಗಿದೆ. ಟೈಪ್ ಆಫ್ ವೋಲ್ಕ್ಯಾನೋ, ಈ ಒಂದು ಯಾವ ಟೈಪ್ ಇದು ಅನ್ನೋದನ್ನ ಗಮನದಲ್ಲಿಟ್ಕೊಳ್ಳಿ. ದ ವೋಲ್ಕ್ಯಾನೋ ಇಸ್ ಅ ಶೀಲ್ಡ್ ವೋಲ್ಕ್ಯಾನೋ ವಿಚ್ ಇಸ್ ಅನ್ ಆಕ್ಟಿವ್ ಟೈಪ್ known for its broad, gently sloping slides created by low viscosity lava flows. ಅಂತಂದ್ರೆ ವೋಲ್ಕ್ಯಾನೋ ಒಂದು ಇದ್ದಾಗ ಬೇರೆಗಡೆಯಿಂದ ಲಾವಾ ಹರಿಯುತ್ತಲ್ವಾ, ಇದು ಬ್ರಾಡ್ ಆಗಿರುತ್ತೆ, ಜೆಂಟ್ಲಿ ಸ್ಲೋಪಿಂಗ್ ಟೈಟ್ಸ್, ಜೆಂಟಲ್ ಆಗಿ ಸ್ಲೈಡ್ಗೆ ಹರಿಯುವಂತಹ ಲಾವವನ್ನ ಇದು ಹೊಂದಿರುತ್ತೆ. ಈ ಒಂದು ವೋಲ್ಕ್ಯಾನೋ ಹಾಗೂ ಶೀಲ್ಡ್ ವೋಲ್ಕ್ಯಾನೋ ಇದರ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿನ ಸಂಗ್ರಹಿಸಿ, ಹೆಚ್ಚಾಗಿ UPSC ಫಿಲಿಮ್ಸ್ ಅಲ್ಲಿ ಇದನ್ನ ಕೇಳುವ ಸಾಧ್ಯತೆಗಳಿರುತ್ತೆ. ಇವಿಷ್ಟು ಇವತ್ತಿನ ಆರ್ಟಿಕಲ್ಗಳು. ಇನ್ನು ನಿಮಗೆ ಕ್ವಶನ್ ಯಾವುದು ಅಂತಂದ್ರೆ, ಫಾರ್ ಮೇನ್ಸ್ ಪ್ರಾಕ್ಟೀಸ್, ವಾಟ್ ಇಸ್ ಕ್ವಾಂಟಮ್ ಕಂಪ್ಯೂಟಿಂಗ್? ಎಕ್ಸ್ಪ್ಲೇನ್ ದ ಚಾಲೆಂಜಸ್ ಲೈ ಅಹೆಡ್ ಇನ್ ದರ್ ಡೆವಲಪ್ಮೆಂಟ್. ವಾಟ್ ಇನಿಷಿಯೇಟಿವ್ ಇಂಡಿಯಾ ಹ್ಯಾಸ್ ಟೇಕನ್ ಇನ್ ದಿಸ್ ರಿಗಾರ್ಡ್? ಕ್ವಾಂಟಮ್ ಕಂಪ್ಯೂಟಿಂಗ್ ಅಂದ್ರೆ ಏನು, ಅದನ್ನ ಸರಿಯಾಗಿ ಅಭಿವೃದ್ಧಿಪಡಿಸಲಿಕ್ಕೆ ಎದುರಾಗುವಂತಹ ಸವಾಲುಗಳು ಯಾವ್ದು, ಹಾಗೂ ಭಾರತ ಆ ನಿಟ್ಟಿನಲ್ಲಿ ಯಾವ ಕ್ರಮಗಳನ್ನು ಕೈಗೊಂಡಿದೆ ಅನ್ನೋದನ್ನ 250 ಶಬ್ದಗಳಲ್ಲಿ ವಿವರಿಸಿ ಅನ್ನೋದು ಈ ಒಂದು ಪ್ರಶ್ನೆ. ಪ್ರಿಲಿಮ್ಸ್ಗೆ ಸಂಬಂಧಪಟ್ಟ ಹಾಗೆ ಮ್ಯಾಚ್ ಲಿಸ್ಟ್, ಸೆಲೆಕ್ಟ್ ದ ಕರೆಕ್ಟ್ ಆನ್ಸರ್ ಫ್ರಮ್ ದಿ ಕೋಡ್ಸ್ ಗಿವನ್ ಬಿಲೋ ದ ಲಿಸ್ಟ್ ಅಂತಂದ್ರೆ 2 ಲಿಸ್ಟ್ ಕೊಟ್ಟಿದ್ದೇವೆ. ವೋಲ್ಕ್ಯಾನೋ ಟೈಪ್, ಲೊಕೇಶನ್. ಈ ಕಡೆ ವೋಲ್ಕ್ಯಾನೋ ಟೈಪ್ ಇದೆ, ಈ ಕಡೆ ಲೊಕೇಶನ್ಗಳಿದೆ. ನಿಮ್ಮ ಕೆಲಸ ಏನು, ಸರಿಯಾಗಿ ಮ್ಯಾಚ್ ಮಾಡೋದು. ಶೀಲ್ಡ್ ವೋಲ್ಕ್ಯಾನೋ, ಕಾಂಪೋಸಿಟ್ ವೋಲ್ಕ್ಯಾನೋ, ಕ್ಯಾಲ್ಡೆರಾ, ಫ್ಲಡ್ ಬಸಾಲ್ಟ್ ಪ್ರೊವಿನ್ಸಸ್. ಈ ಕಡೆ ಲೊಕೇಶನ್ ಕೊಟ್ಟಿದ್ದೇವೆ, ಇಂಡೋನೇಷಿಯಾ, ಇಂಡಿಯಾ, ಹವಾಯಿ, ಫಿಲಿಪೈನ್ಸ್. ಆಪ್ಷನ್ಗಳಿದೆ, ಆಪ್ಷನ್ ಕರೆಕ್ಟ್ ಆಗಿ ನೋಡಿ, ಸರಿಯಾಗಿ ಯಾವುದು ಯಾವುದಕ್ಕೆ ಹೊಂದಿಕೆ ಆಗುತ್ತೆ, ಈ ಕಡೆ ಇರೋದು ಯಾವ ಒಂದು ಅಂಕೆಗೆ ಹೊಂದಿಕೆ ಆಗುತ್ತೆ ಅನ್ನೋದನ್ನ ಕಂಡುಹಿಡಿಬೇಕು. ಆಪ್ಷನ್ಗಳನ್ನು ನೋಡಿ ಸರಿಯಾದ ಉತ್ತರವನ್ನ ಕಮೆಂಟ್ ಮಾಡಿ. ಉತ್ತರ ಗೊತ್ತಿಲ್ಲದೆ ಇದ್ರೆ ತಿಳ್ಕೊಂಡು ಕಮೆಂಟ್ ಮಾಡಿ. ಇವಿಷ್ಟು ಇವತ್ತಿನ ಮುಖ್ಯ ಸುದ್ದಿಗಳು. ಮುಂದಿನ ವಿಶ್ಲೇಷಣೆಯಲ್ಲಿ ಭೇಟಿಯಾಗೋಣ. ಇದು ಪಾಂಚಜನ್ಯ IAS.